मङ्गलं भगवानमीयो मङ्गलं गौतमो गणे मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सवसावुनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। कलिकाल सर्वज्ञ भगवान कुंडकुंड देव ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂಮಿ ಕುಂಭಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 49ನೇ ಕಲಶ ಆರಂಭ ಇದೆ. ದೂರಂ ಭೂರಿ ಕಲ್ಪಜಾಲಗಹನೆ ಬ್ರಾಹ್ಮ್ಯನ್ನಿಜೌಘಾಚ್ಯುತೋ ಪುರಾದೇವ ವಿವೇಕ ನಿಮ್ನನಮನಾ ನೀತೋ ನಿಜೌಘಂ ಬಲಾತ್ ವಿಜ್ಞಾನೈಕರಸಸ್ತದೇಕರಚಿನಾಂ ಆತ್ಮಾನಮಾತ್ಮಾಹರನ್ ಆತ್ಮನೈವ ಸದಾ ಗತಾನುಗತತಾಂ ಆಯಾತ್ಯಯಂ ತೋಯವತ್. ಕೊನೆಯ ಪ್ರಶ್ನೆ ಇದೆ, ಹೀಗೆ ಯಾವ ಕಾರಣದಿಂದ ಆಯಿತು ಎಂಬುದನ್ನು ಹೇಳುತ್ತಾರೆ. ನಿನ್ನೆ ಮೊದಲನೇ ಪ್ರಶ್ನೆಯ ಯಾವ ಆಚಾರ್ಯ ದೇವರಿಂದ ಕೊಡಲ್ಪಟ್ಟಂಥ ಉತ್ತರದ ಸ್ವಲ್ಪ ಅವಲೋಕನೆ ಮಾಡಲಾಗಿತ್ತು. ಆ ಉತ್ತರದಂತೂ ರಹಸ್ಯ ಯಾವ ಕಲ್ಯಾಣಾಭಿಲಾಷಿ ಜೀವ ಸಂಸಾರದ ಅಸಾರತೆಯನ್ನು ಸಂಯೋಗಗಳದ್ದ ಯಾವ ಪ್ರಕಾರದ ಒಂದು ಸರ್ವಥಾ ಭಿನ್ನತೆ ಇದೆ ಅಥವಾ ಸ್ವಾರ್ಥತೆ ಇದೆ, ಅದನ್ನೆಲ್ಲವನ್ನು ಸಾಮಾನ್ಯ ರೂಪದಿಂದ ತಿಳ್ಕೊಂಡು ನಿರ್ಣಯಕ್ಕೆ ಬಂದಿರುವಂಥ ಯಾವೊಬ್ಬ ಶ್ರೋತೃ ಮುಗ್ಧ ಜೀವ ಭವ್ಯ ಜೀವ ಇದ್ದಾನೋ ಆ ಜೀವದ ಅಭಿಪ್ರಾಯ ಸರಿ ಇದೆ ಅನ್ನೋ ಹಾಗೆ ಆಚಾರ್ಯ ದೇವರು ಉತ್ತರ ಕೊಟ್ಟಿದ್ದಾರೆ. ಏನ ಯಾವುದೂ ಪದಾರ್ಥ ಯಾರೂ ಸಂಯೋಗಿ ಜನರ ಅಥವಾ ಸಾಕ್ಷಾತ್ ತ್ರಿಲೋಕ ಪೂಜ್ಯ ಪ್ರಭು ವೀತರಾಗ ಮಾರ್ಗದಲ್ಲಿ ನಡೆಯುತ್ತಾ ಇರುವಂಥ ಆತ್ಮ ಸಾಧಕ ಸಂತರುಗಳು ಕೂಡ ನಿನ್ನನ್ನು ಈ ಭವವೆಂಬ ಚಕ್ರದಿಂದ, ದುಃಖದಿಂದ, ಸಂಸಾರದಿಂದ, ದೇಹದಿಂದ
ಬಿಡುಗಡೆ ಮಾಡುವುದು ಸಾಧ್ಯ ಇಲ್ಲ. ಮತ್ತು ನೀನು ಯಾರದ್ದೂ ಅಥವಾ ಯಾವುದರದ್ದೂ ಆಶ್ರಯ ಮಾಡುವುದರಿಂದ ಈ ಯಾವ ಸಂಸಾರ ಇದೆಯೋ ಆ ಸಂಸಾರದೊಳಗ ನೀನು ಸುಖಿ ಆಗೋದು ಸಾಧ್ಯ ಇಲ್ಲ. ನೀನು ಯಾವ ದೇಹವನ್ನು ನಂದು ಅಂತ ಹೇಳಿ ತಿಳ್ಕೊಂಡ ಅದರ ಸುರಕ್ಷತೆಯ ಸಲುವಾಗಿ ಉದ್ಯಮ ಮಾಡ್ತಾ ಇದ್ದೀಯೋ ಆ ಯಾವ ಉದ್ಯಮ ಯಾರ್ದೂ ಸಹಕಾರದಿಂದ ನಿನಗೆ ಫಲಪ್ರದ ಆಗುವುದು ಸಾಧ್ಯ. ನಿಜವಾಗಿ ಸುಖ ಬೇಕಾಗಿತ್ತು, ಸಂಸಾರದಲ್ಲಿ ಸರ್ವತ್ರ 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 ದುಃಖನ ಇದೆ ಅನ್ನೋದು ಏನು ನಿನಗೆ ಸ್ವಲ್ಪ ಕಂಡು ಬಂದಿದೆ ಅಥವಾ ಮನವರಿಕೆಯಾಗಿದೆ, ಅದು ಪರಮ ಸತ್ಯವಾದಂಥ ಮಾತು ಇದೆ. ಹಾಗಾದ್ರೆ ಆ ದುಃಖದಿಂದ ಬಿಡುಗಡೆ ಹೊಂದಿ ಆ ಸಂಯೋಗದಿಂದ ಪೃಥಕ್ ಆಗಿ ನೀನು ನಿನ್ನನ್ನು ನಿನ್ನಲ್ಲೇ ಸದಾ ಅವಲೋಕನೆ ಮಾಡಲಿಕ್ಕೆ ಬೇಕು, ಅನುಭವ ಮಾಡಲಿಕ್ಕೆ ಬೇಕು. ನಿನಗೆ ಈಗ ವಿಶ್ವಾಸ ಆಗಿರ್ದಿದ್ರೂ ಯಾವಾಗ ಆಗ್ತಿದೆಯೋ ಆವಾಗ ಇದೇ ಕಾರ್ಯ ಮಾಡಬೇಕಾಗುತ್ತೆ. ವಿಶ್ವದ ಯಾವುವು ಜಡಚೇತನ ಪದಾರ್ಥ, ಯಾವುವು ದ್ರವ್ಯ ಕ್ಷೇತ್ರ ಕಾಲ ಭಾವ, ಚತುರ್ಥ ಕಾಲ ಇರಲಿ, ವಿದೇಹ ಕ್ಷೇತ್ರ ಇರಲಿ, ಬೇಕಾದ್ರೆ ನೀನು ಆತ್ಮನಿಂದ ಆತ್ಮನ ಅನುಭವ ಮಾಡುವ ಉದ್ಯಮ ಎಲ್ಲಿಯವರೆಗೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ನಿನಗೆ ಯಾವುದ ಅಪೇಕ್ಷಿತ ಇದೆಯೋ ಸುಖಮಯವಾದಂಥ ಅವಸ್ಥೆ ಅದು ನಿನಗೆ ಪ್ರಾಪ್ತ ಆಗೋದು ಸಾಧ್ಯ ಇಲ್ಲ. ಇಷ್ಟು ಮೊದಲನೇ ಉತ್ತರದೊಳಗೆ ಹೇಳಿದ್ರು. ಅರ್ಥಾತ್ ಅವನಿಗೆ ತನ್ನ ಉಪಾದಾನದ ಯೋಗ್ಯತೆಯಿಂದ ಯಾವ ಸಂಸಾರದೊಳಗೆ ಸುಖ ಇಲ್ಲ ಅನ್ನೋದ ಅನ್ನಿಸ್ತಾ ಇತ್ತೋ, ದ್ವೇಷ ಬುದ್ಧಿಯಿಂದಲ್ಲ, ಯಾರಿಗೆ ದ್ವೇಷ ಬುದ್ಧಿಯಿಂದ ಅನ್ನಿಸ್ತಿದೆಯೋ ಅವರಿಗೆ ವಿಪುಲವಾದಂಥ ರಾಗ ಒಳಗಡೆ ಇದೆ ಅನ್ನೋದು ಸಿದ್ಧ ಆಗ್ತಿದೆ. ನಿಜವಾಗಿ ನೋಡ್ರಿ, ದ್ವೇಷ 10% ಹೊರಗೆ ಬಂದ್ರೆ 90% ರಾಗ ಒಳಗಡೆ ಇರ್ತಿದೆ. ಪರೀಕ್ಷೆ ತಮ್ಮಲ್ಲೇ ತಾವು ಮಾಡ್ಕೊಳ್ಳೋದು, ಇನ್ನೊಬ್ಬರ ಭಾವದ ಅಳತೆ ಮಾಡೋದು ಸಾಧ್ಯ ಇಲ್ಲ. 10% ದ್ವೇಷ ಹೊರಗೆ ಪ್ರಕಟ ಆಯಿತು ಅಂತಂದ್ರೆ 90% ರಾಗಿದೆ ಅಂತ ಹೇಳಿ ಅರ್ಥ. ಅರ್ಥಾತ್ ಸಂಪೂರ್ಣ ರೂಪದಿಂದ ವಿಕಾರದ ವಶ, ಮಿಥ್ಯಾತ್ವದ ವಿಪರೀತ ಅಭಿನಿವೇಶದ ವಶ ನಮ್ಮ ಪ್ರವೃತ್ತಿ ಅಥವಾ ಪರಿಣಾಮ ಇದೆ ಅನ್ನೋದ ಅಲ್ಲಿ ಸಿದ್ಧ ಆಗ್ತಿದೆ. ಸಿದ್ಧ ಆಗಲಿ ಬಿಡಲಿ, ಅದು ಇದೆ ಅನ್ನೋದು ಸತ್ಯ ಮಾತ್ರ ಇದೆ. ವಿಪರೀತ ಅಭಿನಿವೇಶದಿಂದ ಜೀವದ ಜ್ಞಾನ ದರ್ಶನ ಅತ್ಯಂತ ಅತ್ಯಂತ ಗ್ರಸಿತ ಇದೆ. ಹೀಗಿರುವ ಕಾರಣ ಜೀವನಿಗೆ ಒಮ್ಮೆ ರಾಗ ಪ್ರಕಟ ಆಗ್ತಿದೆ, ಒಮ್ಮೆ ದ್ವೇಷ ಪ್ರಕಟ ಆಗ್ತಿದೆ, ಒಮ್ಮೆ ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ನಂದು ಭಾಗ್ಯನ ಭಾಗ್ಯ ಇದೆ, ಇಂಥ ಸಂಯೋಗ ಇದೆ ಅನ್ನಿಸ್ತಿದೆ. ಒಮ್ಮೆ ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ನಾನು ಈ ಲೋಕದೊಳಗೆ ಎಲ್ಲಕ್ಕಿಂತ ದುರ್ಭಾಗ್ಯಶಾಲಿ ಅಂಥೇಳಿ ಅನ್ನಿಸ್ತಿದೆ. ಅದೆಲ್ಲ ನಮ್ಮ ಮಿಥ್ಯಾ ಮನ್ನಣೆಯಿಂದ ಉದ್ಭವಗೊಂಡಿರುವಂಥ ವಿಕೃತ ಜ್ಞಾನ ಇದೆ. ಸಂಸಾರದೊಳಗೆ ಅರ್ಥಾತ್ ಜಗತ್ತಿನೊಳಗೆ, ಇಡೀ ವಿಶ್ವದೊಳಗೆ ನೀವು ದೇವಲೋಕದೊಳಗೆ ಹೋಗ್ರಿ, ನರಕಲೋಕದೊಳಗೆ ಹೋಗ್ರಿ, ಮಧ್ಯಲೋಕದೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಆದ್ರೆ ಯಾವ ಪರಪದಾರ್ಥ ಎಂದೂ ನಿಮ್ಮ ಸಲುವಾಗಿ ಅಥವಾ ಯಾವುದೇ ಜೀವದ ಸಲುವಾಗಿ ಎಂದೂ ಅಂಶ ಮಾತ್ರ ಕೂಡ ಸುಖ ರೂಪ ಪರಿಣಮಿಸಲಿಲ್ಲ, ಎಂದೂ ಅಂಶ ಮಾತ್ರ ಕೂಡ ದುಃಖ ರೂಪ ಆಗುವ ಸಾಧ್ಯತೆ. ಪದಾರ್ಥ ತನ್ನ ಸ್ವರೂಪದಿಂದ ಇದೆ. ಜೀವರುಗಳು ತಮ್ಮ ಸ್ವರೂಪದಿಂದ ಇದ್ದಾರೆ. ತಮ್ಮ ವರ್ತಮಾನದ ಪರ್ಯಾಯದ ಯೋಗ್ಯತೆ ಆಗಿದೆಯೋ ಹಾಗೆ ಪರಿಣಾಮನ ಮಾಡ್ತಾ ಇದ್ದಾರೆ. ಅವರ ಕೈಯೊಳಗೂ ಕೂಡ ನಾನು ಹೀಗೆ ಪರಿಣಾಮನ ಮಾಡಬೇಕು ಅನ್ನೋದು ಅವರ ಕೈಯೊಳಗೂ ಕೂಡ ಇಲ್ಲ. ಅದೇ ಪ್ರಕಾರ ಜಡ ಉದ್ಗಲ ಪರಮಾಣು ಸ್ಕಂದಗಳು ಕೂಡ ಜಡ ಸ್ವಭಾವವನ್ನು ಮೀರದೆ ತನ್ನಲ್ಲೇ ತಾನು ಸ್ವಕಾಲದ ಯೋಗ್ಯತೆ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ಪರಿಣಾಮ ಮಾಡ್ತಾ ಇದ್ದಾರೆ. ಇದು ವಿಶ್ವದ ತ್ರಿಕಾಲಾಬಾಧಿತ ಸತ್ಯ ಇದೆ.
ಜಡಚೇತನ ಪದಾರ್ಥಗಳದ ನಿರಪವಾದ ಸತ್ಯ ಇದೆ. ನಾವು ನಂಬಿದರೂ ಸರಿ, ನೋಡಿದರೂ ಸರಿ, ತಿಳಿದರೂ ಸರಿ, ತಿಳಿದೇ ಇದ್ದರೂ ಸರಿ, ಅದು ಬದಲಾಗುವುದಿಲ್ಲ. ಇಂದಿನವರೆಗೆ ಆಗಿಲ್ಲ, ಇನ್ನು ಭವಿಷ್ಯದ ಅನಂತ ಕಾಲದೊಳಗೆ ಅದು ಬದಲಾಗುವುದ ಸಾಧ್ಯವಿಲ್ಲ. ಇದನ್ನೇ ವಿಶ್ವ ವ್ಯವಸ್ಥೆ ಅಂತಾರೋ, ಇದನ್ನೇ ನೈಸರ್ಗಿಕತೆ ಅಂತಾರೋ, ಇದನ್ನೇ ಸ್ವಾಭಾವಿಕತೆ ಅಂತಾರೋ, ಇದನ್ನೇ ವಸ್ತುವಿನ ಧರ್ಮ ಅಂತಾರೆ. ವಸ್ತು ಸಹವೋ ಧರ್ಮ. ವಸ್ತುವಿನ ಸ್ವಭಾವ ಏನಿದೆ ಅದನ್ನು ಸ್ವೀಕಾರ ಮಾಡೋದು ಒಂದೇ ಒಂದು ಧರ್ಮ ಇದೆ ರೀ. ಧರ್ಮ ಇದನ್ನು ಹೊರತುಪಡಿಸಿ ಬೇರೆ ಯಾವುದೋ ಯಾವ ಕಾಲದೊಳಗನು ಯಾವ ಜೀವದ ಸಲುವಾಗೇನೂ ಇಲ್ಲ. ವಸ್ತುವಿನ ಸ್ವಭಾವ ಯಾವ ಪ್ರಕಾರ ಇದೆಯೋ, ಚೇತನಿರಲಿ ಅಚೇತನಿರಲಿ, ಜಡ ಇರಲಿ ಅಥವಾ ರೂಪಿ ಪದಾರ್ಥ ಉದ್ಗಲಮಯ ಇರಲಿ ಅಥವಾ ಅರೂಪಿ ಪದಾರ್ಥ ಚೇತನ ಅಚೇತನ ಜೀವ ಚೈತನ್ಯಮಯ ಯಾವುದೂ ಇರಲಿ, ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ಪ್ರತಿಯೊಂದು ಪದಾರ್ಥದ ಇನ್ನೊಂದು ಸಲ ಜ್ಞಾನದ ಭೂಮಿಕೆಯೊಳಗೆ ತಗೊಳ್ಳೋದು, ಜ್ಞಾನವನ್ನ ಆ ಪ್ರಕಾರ ಸಿದ್ಧ ಮಾಡೋದಿದೆ, ತಯಾರು ಮಾಡೋದಿದೆ. ಉಜ್ಜಿ ಮಲಿನವಾದಂಥ ಪಾತ್ರೆಯನ್ನ ಅಥವಾ ಮಲಿನ ಕೊಳಕಾದಂಥ ಬಟ್ಟೆಯನ್ನ ಉಜ್ಜಿ ಸ್ವಚ್ಛ ಮಾಡ್ತೇವೆ ಅಥವಾ ಇಲ್ರಿ? ಹಾಗೆ ಈ ಮಲಿನವಾದಂಥ ನಮ್ಮ ಜ್ಞಾನವನ್ನ ಪುನಃ ವಸ್ತು ಸ್ವರೂಪದ ಜ್ಞಾನದ ಮಂಥನದಿಂದ ಸ್ವಚ್ಛ ಮಾಡೋದಿದೆ. ಏನ ವಿಶ್ವದ ಪ್ರತಿಯೊಂದು ಪದಾರ್ಥ, ದೇವಲೋಕದೊಳಗೆ ಹೋಗ್ರಿ, ವಿಧಿ ಕ್ಷೇತ್ರದೊಳಗೆ ಹೋಗ್ರಿ, ಭರತ ಕ್ಷೇತ್ರದೊಳಗೆ ಇರ್ರಿ, ನರಕಾದಿಗಳಿಗೆ ಹೋಗ್ರಿ, ತಿರಿಯಂಚ ಅವಸ್ಥೆಯಲ್ಲಿ ಹೋಗ್ರಿ, ಎಲ್ಲೋ ಹೋದ್ರೂ ಕೂಡ ಯಾವೂ ಪರಪದಾರ್ಥ, ನನ್ನಿಂದ ಭಿನ್ನವಿರುವಂಥ ಜಡಚೇತನ ಪದಾರ್ಥ ತನ್ನ ಸ್ವಭಾವದ ಉಲ್ಲಂಘನೆ ಮಾಡಿ ತನ್ನ ವರ್ತಮಾನ ಯೋಗ್ಯತೆಯನ್ನ ಮೀರಿ ಎಂದೂ ಪರಿಣಾಮ ಮಾಡೋದು ಸಾಧ್ಯ ಇಲ್ಲ. ಏನು ಅಭ್ಯಾಸ ಮಾಡೋದಿದೆ? ಶಾಸ್ತ್ರಾಭ್ಯಾಸ ಅಂತಂದ್ರೆ ಏನಿದೆ? ಇದು ಇದೆ. ಸ್ಥಾಯಿ ತತ್ವ ಎರಡದವ್ರೆ, ಒಂದು ಜೀವ ಒಂದು ಅಜೀವ, ಒಂದು ಚೇತನ ಒಂದು ಅಚೇತನ. ಅಜೀವದೊಳಗ 5 ದ್ರವ್ಯದವು, ಅಚೇತನದೊಳಗ 5 ದ್ರವ್ಯದವು, ಜೀವ ಇದು ಒಂದೇ ಇದೆ. ನಾನು ವಿಶ್ವದೊಳಗೆ ಏಕಾಕಿ ಇದ್ದೇನೆ, ನನಗೆ ಪ್ರತಿಸ್ಪರ್ಧಿಯಾಗಿ ವಿಶ್ವದೊಳಗೆ ಅನಂತ ಚೇತನ ದ್ರವ್ಯ ಇದಾವೆ, ಅನಂತಾನಂತ ಅಚೇತನ ದ್ರವ್ಯ ಇದಾವೆ. ಅವು ಪ್ರತಿಸ್ಪರ್ಧಿ ಇಲ್ಲವೇ ಇಲ್ಲ. ಅವು ತಮ್ಮಲ್ಲೇ ತಮ್ಮ ಸ್ವರೂಪದಿಂದ ತಾವು ವಿದ್ಯಮಾನ ಇದ್ದಾವೆ. ತಮ್ಮ ವರ್ತಮಾನದ ಯೋಗ್ಯತೆಯ ಅನುಸಾರ ತಾವು ಪರಿಣಾಮನ ಮಾಡ್ತಾ ಇರ್ತಾವೆ. ಯಾವಾಗೂ ನಾನು ಎಲ್ಲೂ ಹೋಗಿ ಯಾವ ಪದಾರ್ಥವನ್ನು ನನ್ನ ಇಚ್ಛೆಯ ಅನುಸಾರ ಪರಿಣಾಮನ ಮಾಡಲಿಕ್ಕೆ ಬಯಸಿದ್ದೆ, ಆದ್ರೆ ಆ ಬಯಕೆಯ ಗರ್ಭದೊಳಗೆ ಅನಂತ ದುಃಖ ಇದೆ. ಎಷ್ಟು ಸುಲಭ ಇದೆ ರೀ. ಅವ್ನು ಕೂತಂಥ ವ್ಯಕ್ತಿ ಮನೆಯ ಪಡಸಾಲೆಯಲ್ಲಿ ಕೂತಿದ್ರಿ, ನಾ ಹಾಲ್ ಅಂತ ಹೇಳಲಿಲ್ರಿ. ಅದು ಎಷ್ಟು ಬಾರಿ ಈ ಪಡಸಾಲೆ ಶಬ್ದದ ಪ್ರಯೋಗ ಮಾಡಿದ್ದೇನೋ, ಅದರದ್ದು ಏನ್ರಿ ಇರಬಹುದು ಅಂತ ವಿಚಾರ ಮಾಡಿ ನೋಡ್ರಿ. ಮನೆಯ ಪಡಸಾಲೆಯಲ್ಲಿ ಕೂತಿದ್ದ ಒಬ್ಬ ಸಭ್ಯ ಪುರುಷ. ಏನೆಲ್ಲ ನಡೆದದ್ದಿದೆ, ಮನೆಯಲ್ಲಿ ನಡೆದದ್ದಿದೆ, ಕಣ್ಣೆದುರಿಗೆ ನಡೆದದ್ದಿದೆ, ಕಿವಿಗೆ ಕೇಳಿ ಬರ್ತಾ ಇದೆ, ಶಬ್ದಗಳು ಕೇಳ್ತಾ ಇದ್ದಾವೆ, ಪಾತ್ರೆಗಳ ಸದ್ದು ಕೇಳ್ತಾ ಇದೆ, ಕೆಲಸ ಮಾಡ್ತಾ ಇರೋದ, ಓಡಾಡ್ತಾ ಇರೋದ ಕಾಣಿಸ್ತಾ ಇದೆ. ಅದೇ ಇದೆ ಬಬಿತಾ, ಇದೇನು ಮನೆ ಇದೆಯಲ್ಲ ಅದೇ ವಿಶ್ವವೆಂಬ ಮನೆ ಇದೆ, ಬೇರೆ ಏನೂ ಇಲ್ಲ. ಪಡಸಾಲೆಯಲ್ಲಿ ಕೂತಿದನ್ರಿ ಆ ವ್ಯಕ್ತಿ. ಏನ್ರಿ ಗೌರಣ್ಣವ್ರ? पडवे म्हणता काय तुम्ही मराठीमध्ये? काय हॉल हे आहे शब्द, हे आमचा शब्द नव्हे. मराठीमध्ये काय म्हणता तुम्ही? परांड म्हणता काय? पडवे म्हणता? हा तिथं ಪರಾಂಡ್ ಅಂದ್ರೆ ಪಡಸಾಲೆ ದಾಟಿ ಮುಂದೆ ಅಂಗಳ ಇದೆಯಲ್ಲ, ಹೊರಾಂಡ್ ಅಂತಾರೆ. ಆಯ್ತು, ಏನಂತಾರಲ್ಲ ಸಂಪತ್ ನಾಲ್ಕು ಖೋಲಿ ಅಂತ, ನಾಲ್ಕು ವಿಭಾಗ ಅಂತ. ನಿಮ್ಗೆ ಹಾಲ್ ಅನ್ನ ನೋಡ್ರಿ ಅರ್ಥ.
ಈಗ ತಿಳಿಯೋದು ಮತ್ತದ ಮತ್ತೆ ವಿವೇಚನೂ ಹಾಗೆ ಇರ್ತಿದೆ, ಶೂದ್ರು ಎನ್ನುವ ಭಾಷೆ ಇರ್ತಿದೆ, ವಕ್ತಾರನ ಭಾವ ಇರ್ತಿದೆ. ಅವನು ತನ್ನ ಮನೆಯೊಳಗೆ ಪಡಸಾಲೆಯೊಳಗೆ ಏನಿದೆ ರೀ, हालमध्ये काय आहे? आता टी व्ही बीवी करून घेतलंय आम्ही, ते वेगळं आहे. ಹಾಲ್ದೊಳಗೆ ಏನಿದೆ, ಯಾವ ಕೆಲಸನೂ ಇಲ್ಲ, ನಿಶ್ಚಿಂತ ಹೌದೇನಿಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡ್ರಿ ತಾವು. ಮನೆಯೊಳಗೆ ಪಡಸಾಲೆ ಅನ್ನೋ ವಿಭಾಗ ಇದೆಯಲ್ಲ, ಗಂಡ್ಮಕ್ಳು ಮನೆಯಲ್ಲಿಲ್ಲಲ್ಲ, ಅವಾಗ ಹೆಣ್ಮಕ್ಳು ಬಂದು ಪಡಸಾಲೆ ಒಳಗೆ ಕೊಡ್ತಿರ್ತಾರೆ. ಇನ್ನು ಎಲ್ಲೋದಿರಿ ನೀವು ಅಂತಾರಲ್ಲ, ಅಲ್ಲೇ ಇರೋದಿದೆ ನಮ್ಗೆ. ಯಾಕೆ ಅಂತಂದ್ರೆ ನಮ್ಗೆ ಇನ್ನೂ ಹಿಂದೆ ಹೋಗೋದಿದೆ. ಎಲ್ಲಿಂದ? ಚತುರ್ಥ ಕಾಲಕ್ಕೆ ಹೋಗೋದಿದೆ. ಅದಕ್ಕಿಂತ ಹಿಂದೆ ಹೋಗೋದಿದೆ. ಅದಕ್ಕಿಂತ ಹಿಂದೆ ಎಲ್ಲಿ? ಪರ್ಯಾಯದ ಯಾವ ಕೋಲಾಹಲ ಇದೆ, ತರಂಗ ಇದೆ, ತರಂಗ ಮಾಲೆ ಇದೆ, ಅದೆಲ್ಲವನ್ನು ದಾಟಿ ಚೇತನ ದ್ರವ್ಯವು ದ್ರವ್ಯ ಸ್ವಭಾವದಿಂದ, ಚೇತನ ಪದಾರ್ಥವು ದ್ರವ್ಯ ಸ್ವಭಾವದಿಂದ ಯಾವಾಗಲೂ ವಿದ್ಯಮಾನ ಇದೆಯಲ್ಲ ಅಲ್ಲಿ. ಅಡುಗೆ ಮನೆಯೊಳಗೆ ಕೆಲಸ ಮಾಡ್ತಾ ಇರುವಂಥ ಮಹಿಳೆ ಪಡಸಾಲೆಯೊಳಗೆ ಬಂದು ಕೂಡುವುದಿಲ್ಲ. ಒಂದು ವೇಳೆ ಪತಿ ಅಥವಾ ಮಾವ ಕರೆದ್ರೂ ಕೂಡ ಅವು ಒಂದು ಮಾತಿನೊಳಗೆ ಉತ್ತರ ಕೊಟ್ಟು ಹೋಗ್ತಾಳ್ರಿ. ಇನ್ನೂ ಹೆಚ್ಚು ನಡೆಸಿದ್ರೆ ನನಗೆ ಕೆಲಸ ಇದೆ ಅಂತ ಹೇಳಿ ಹೇಳ್ತಾಳೆ. ಪಡಸಾಲೆಯೊಳಗೆ ಯಾವಾಗ ಬಂದು ಕೂಗ್ತಾಳು ಸ್ತ್ರೀ, ಮಹಿಳೆ, ಎಲ್ಲ ಕೆಲಸದಿಂದ ನಿಶ್ಚಿಂತೆ ಯಾವಾಗ ಆಗ್ತಾರೆ. ಹೊರಗಿನ ಬಂದಂಥ ಪುರುಷ ಪಡಸಾಲೆಯೊಳಗೆ ಯಾವಾಗ ಕೊಡ್ತಾನೆ, ನಿಶ್ಚಿಂತೆ ಯಾವಾಗ ಇರ್ತಾನೆ. ಊಟ ಮಾಡಿ ಬಂದ ನಂತರ ಅಲ್ಲಿ ಕೊಡ್ತಾನೆ, ಹೊರಗಿಂದ ಬಂದ ಮೇಲೆ ಅಲ್ಲಿ ಕೊಡ್ತಾನೆ. ಇನ್ನು ಇದನ್ನು ಶಾಸ್ತ್ರೀಯ ಭಾಷೆಯೊಳಗೆ ಹೇಳಿದ್ರೆ, ಪಡಸಾಲೆಯಲ್ಲಿ ಕೂತಿರುವಂಥ ಮನುಷ್ಯ ಅರ್ಥಾತ್ ಆತ್ಮನ ಅನುಭೂತಿ ಮಾಡಿ ಅನುಭೂತಿಯಿಂದ ಹೊರಗಡೆ ಉಳಿದಿರುವಂಥ ಗೃಹಸ್ಥ ಜೀವ. ಅನುಭೂತಿ ಒಂದು ಸಮಯ ಪಡೆದಿದ್ದಾನೆ, ಊಟ ಮಾಡಿದ್ದಾನೆ, ಒಳಗೆ ಹೊರಗೆ ಬಂದು ಕೊಟ್ಟಿದ್ದಾನೆ. ಅಥವಾ ಇನ್ನೂ ಅಡಿಗೆ ಆಗ್ತಾ ಇದೆ, ಊಟಕ್ಕೆ ಕರೆಯನ್ನು ಬರಬೇಕಾಗಿದೆ, ಹೋಗಿಲ್ಲ, ಕೂತಿದ್ದಾನೆ. ಬಹಳಷ್ಟು ಅರ್ಥ ಇದೆ ಅದರಲ್ಲಿ. ಪಡಸಾಲೆ ಅನ್ನೋದ್ರಲ್ಲಿ ನಮ್ಗೆ ಬರೀ ಶಬ್ದದಿಂದ ಶಬ್ದ ಕೇಳ್ಕೊತ ಹೋಗೋದಿದೆ. ಒಂದೇ ಶಬ್ದದಲ್ಲಿ ನಿಲ್ಲೋದು ನಮಗೆ ರೂಢಿ ಇಲ್ಲರಿ, ಎಲ್ಲಿಯೂ ನಮಗೆ ನಿಲ್ಲೋದನ್ನ ಇಲ್ಲರಿ. ಊಟ ಮಾಡೋ ವೇಳೆದೊಳಗನೂ ಕೂಡ ಇನ್ನೊಂದು ಪದಾರ್ಥ, ಮತ್ತೊಂದು ಪದಾರ್ಥ, ಅಲ್ಲಿ ಹೋಗೋದೇ, ಇಲ್ಲಿ ಹೋಗೋದೇ, ಏನೇನೋ ವಿಚಾರ. ಮಲ್ಕೊಂಡಿರೋ ವೇಳೆದೊಳಗೆ ಕೂಡ ನಾಳೆ ಎದ್ದು ಏನು ಮಾಡೋದ ಅನ್ನೋದ್ರಿಂದ ನಿರ್ಣಯ ವಿಚಾರ. ಯಾವಾಗ ಹೇಳ್ರಿ, ಬೆಟ್ಟ ಹತ್ತು ವೇಳೆದೊಳಗೆ ಸಂತೋಷ ಅದನೋ, ಸಮೇದಗಿರಿ ಗಿರ್ನಾರಗಿರಿ ಇಳಿಯು ವೇಳೆದೊಳಗೆ ಸಂತುಷ್ಟ ಅದನೋ ಯಾವಾಗ ಹೇಳ್ರಿ? ಯಾವಾಗೂ ಇಲ್ಲ. ಬೆಟ್ಟ ಹತ್ತು ವೇಳೆದೊಳಗೂ ಯಾವ ಪವಿತ್ರ ಭಾವನೆ ಇಲ್ಲ, ಇಳಿದ ಮೇಲೇನೂ ಯಾವ ಒಂದು ತೃಪ್ತಿಯ ಭಾವನೆ ಇಲ್ಲ, ಇಳಿದ ಮೇಲೇನೂ ಆಕುಲತ. ಇನ್ನು ಹೋಗೋದು ನೋಡಿ ಬೇಗ ಇದು ಮಾಡಿ ತಿನ್ನೋದಾದ್ರು ಸಾಮಾನು ಕಟ್ರೆ, ಲಗೇಜ್ ಬ್ಯಾಗ್ ಕೊಟ್ರೆ ಗಾಡಿ ಬರ್ತೈತಿ. ಎಲ್ಲಿ ಸಮಾಧಾನ ಅದ? ತೀರ್ಥ ವಂದನಾಕ್ಕೆ ಹೋದ್ರೂ ಸಮಾಧಾನ ಇಲ್ಲ. ಮುಂಜಾನೆ ಶುಚಿರ್ಭೂತಾಗಿ ಜನಮಂದಿರಕ್ಕೆ ಹೋದ್ರೂ ಕೂಡ ಶುಚಿಭಾವ ರೂಪದ ಶಾಂತಿ ಸಮಾಧಾನ ಇಲ್ಲ. ಶಾರೀರಿಕವಾಗಿ ಶುಚಿರ್ಭೂತ ಆದ, ಮಾನಸಿಕವಾಗಿ ಫ್ರೆಶ್ ಎಲ್ಲಿ ಆದವ. ಅದಕ್ಕೆ ನಿಲ್ಲೋದನ್ನೋದು ಇದೆಯಲ್ಲ, ಅದು ನಮಗೆ ಗೊತ್ತೇ ಇಲ್ಲ. ಅದಕ್ಕೆ ನಮಗೆ ಪಡಸಾಲೆ ಅಂದರೆ ಏನು ಗೊತ್ತನೇ ಆಗ್ತಾ ಇಲ್ಲ. ಎಲ್ಲ ಸಾಫ್ ಸುಥರ ಇರ್ತಿದ್ದೀರಿ ಪಡಸಾಲೆ ಅಂದ್ರೆ. ಎಷ್ಟು ರೀತಿಯಿಂದ ವಿಚಾರ ಮಾಡ್ಕೊಂಡು ಬರ್ರಿ ಎಲ್ಲರೂ ಬೇರೆ ಬೇರೆ. ನನಗೆ ಹೇಳ್ರಿ ಅಂತಲ್ಲ, ನಿಮ್ಮಲ್ಲಿ ನೀವು ಸಂತುಷ್ಟ ಆಗ್ರಿ. ಪಡಸಾಲೆ ಒಳಗೆ ಸಾಫ್ ಸುಥರ ಇರ್ತಿದ್ವಿ. ಯಾರು ಬಂದರು ಅಂತಂದ್ರೆ ರೂಮ್ ಒಳಗೆ ಒಯ್ದು ಚಲ್ತೇವ್ರಿ, ಏನಾರು ಹೆಚ್ಚಿಂದ ಇತ್ತು ಅಂತಂದ್ರೆ. ಹೌದು ಅಥವಾ ಹಸನ ಮಾಡಲಿಕ್ಕೆ ಕೂಡು ಸ್ಥಾನ ಅಲ್ಲ ಅದ ಪಡಸಾಲೆ. ಯಾರು ಬಂದರು ಅಂತಂದ್ರೆ ಎಷ್ಟು ಬೇಗ ಎಲ್ಲ ಎತ್ತೊಳಗೆ ಕಾಳು ಕಡೆ ಹಸನ ಮಾಡಿ ಕೂಡೋ ಸ್ಥಾನ ಹಿತ್ಲ ಇದೆ. ಮನೆ ನಿರ್ಮಾಣ ಹಾಗೆ ಇದೆ, ಅವೆಲ್ಲ ಅಲ್ಲನ ರೀ. ಪಡಸಾಲೆ ಏನಿದೆ ವಿಚಾರ ಮಾಡ್ಕೊಂಡು ಬರ್ರಿ. ಅಲ್ಲಿ ಕೂತಿದ್ದಾನೆ ಮನುಷ್ಯ, ಅಲ್ಲಿ ಎದ್ದು ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಹೋಗ್ತಾ ಇದ್ದಾನೆ. ಅವನ ಅಂತರಂಗದ ನಿರ್ಮಲ ಭಾವಕ್ಕನುಸಾರವಾಗಿ
ಆ ನಿರ್ಮಲತೆಯನ್ನ ಪ್ರಕಟ ರೂಪದಿಂದ ಕೈಯಲ್ಲೇ ಕೊಡುವಂಥ ಅವನ ಕೈಗೆ ಕೊಟ್ಟ, ನೀನು ಹೀಗಿದ್ದೆ ನೋಡಪ್ಪ, ನಿನ್ನ ಮಾರ್ಗ ಹೀಗಿದೆ ನೋಡಪ್ಪ, ನಿನ್ನ ಕರ್ತವ್ಯ ಇದೆ ನೋಡಪ್ಪ, ಇದರಲ್ಲಿ ನಿನ್ನ ಸುಖ ಇದೆ ನೋಡಪ್ಪ, ನಿನ್ನ ಜೀವನದ ಸಾರ್ಥಕತೆ ಇದರಲ್ಲಿ ಇದೆ ನೋಡಪ್ಪ ಅಂಥೇಳಿ ಪ್ರತ್ಯಕ್ಷ ತೋರಿಸಿಕೊಡುವಂಥ ಮುನಿ ಭಗವಂತರ ಭೇಟ ಆಗ್ತಾರೆ. ಒಳಗಿಂದ ಪಾತ್ರತಾ ಇಲ್ಲದ ನಿಮಿತ್ತ ಶಿವೋಳನೂ ಇಲ್ರಿ. ಇಲ್ಲ 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 ಅಂಥೇಳಿ ನಾವು ದೋಷಾರೋಪಣೆ ಮಾಡ್ಕೊಂತ ಕೂತೀವಿ. ತೀರ್ಥಂಕರರು ಇಲ್ಲ, ಭಾವಲಿಂಗಿ ಸಂತರು ಇಲ್ಲ, ಧರ್ಮಾತ್ಮ ಜೀವರುಗಳು ಇಲ್ಲ, ಸದಾಚಾರ ಸಂಪನ್ನ ಜೀವರುಗಳು ಇಲ್ಲ, ಸಭ್ಯ ಪುರುಷರು ಇಲ್ಲ. ಇಲ್ಲ ಇಲ್ಲ ಯಾಕ ಅಂತಂದ್ರೆ ನಿನ್ನ ಅಂತರಂಗದೊಳಗ ಆ ಪ್ರಕಾರದ ಉಪಾದಾನದ ಯೋಗ್ಯತೆ ಇಲ್ಲ. ಅವರ ಸಮಾಗಮದೊಳಗೆ ಬಂದ ತನ್ನಷ್ಟಕ್ಕೆ ತಾನೇ ಜೀವನ ಸುಧಾರಣೆ ಆಗುವಂಥ ಅವಕಾಶ ನಿನಗಿಲ್ಲ. ಅರ್ಥಾತ್ ನಿನ್ನದೇ ಏನಿದೆ, ಅಪಾತ್ರತೆ ಇದೆ. ಆ ಮಹಾಮುನಿಗಳ ಇವನನ್ನು ನೋಡ್ತಾ ಇದ್ದ ಹಾಗೆ ಏನು ಹೇಳಿದರು, ಗತಾನುಗತ ಅಯಂ ಆತ್ಮ ಗತಾನುಗತತಾಂ ಆಯಾತಿ ತೋಯವತ್. ದ್ರವ್ಯ ರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ನಿನ್ನ ದ್ರವ್ಯ ತನ್ನ ಚೇತನತೆಯನ್ನು ಬಿಟ್ಟಿಲ್ಲಪ್ಪ. ವಿಶ್ವದೊಳಗೆ 6 ಜಾತಿಯ ದ್ರವ್ಯ ಇದ್ದಾವೆ, ಅದರೊಳಗೆ ನೀನು ಕೂಡ ಒಂದು ದ್ರವ್ಯ ಇದ್ದಿ. ನಿನ್ನ ದ್ರವ್ಯ ಚೇತನ ಇದೆ, ಅದು ಚೇತನತೆಯನ್ನು ಬಿಟ್ಟಿಲ್ಲ, ಚೇತನ ರೂಪದಿಂದ ವಿದ್ಯಮಾನ ಇದೆ. ಆದರೆ ಅನಾದಿ ಕಾಲದಿಂದನ ಆ ಚೇತನ ಸ್ವರೂಪದಿಂದ ಭ್ರಷ್ಟಾಗಿ ತನ್ನನ್ನು ತಾನು ದೇಹ ರೂಪದ ಅನುಭವ ಮಾಡ್ತಾ ಇದೆ, ಮನುಷ್ಯ ರೂಪದ ಅನುಭವ ಮಾಡ್ತಾ ಇದೆ, ನಾರಕಿ ರೂಪದ ಅನುಭವ ಮಾಡುವುದರಿಂದ ಸಂಕ್ಲೇಶ ಪರಿಣಾಮದಿಂದ ಇತರ ನಾರಕಿಗಳ ಜೊತೆಗೆ ಹೋರಾಟ ಆರಂಭ ಆಗ್ತಿದೆ. ತನ್ನನ್ನು ತಾನು ಜೀವಂತೇಳಿ ಅನುಭವ ಮಾಡುವಂಥವ ಶ್ರದ್ಧಾ ಸಾಪೇಕ್ಷ ಅಂತರಂಗದ ಜ್ಞಾನದ ಭೂಮಿಕೆ ಅಪೇಕ್ಷಾದಿಂದ ಹೋರಾಟ ಮಾಡ್ತಾನೇನ್ರಿ. ಸಮ್ಯಕ್ ದೃಷ್ಟಿ ಜೀವ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರುಗಳು ಇದ್ದಾರೆ. ಮೊದಲನೇ, 2ನೇ, 3ನೇ ನರಕದಲ್ಲಿ, 2ನೇ ನರಕದಲ್ಲಿ ಕೂಡ ಸಮ್ಯಕ್ ದೃಷ್ಟಿ ಜೀವರುಗಳು ಇದ್ದಾರೆ. ಮಾಡ್ತಾರವ್ರ ಹೋರಾಟ. ಈ ಮಾತು ಸರಿ ಇದೆ. ಆದರೆ ಅವರ ಶ್ರದ್ಧೆಯೊಳಗ ಅವರ ಸ್ವರೂಪದ ಯಾವ ನಿರ್ಣಯ ಆಗಿ ಹೋಗಿದೆಯೋ ಆ ನಿರ್ಣಯದ ಬಲದಿಂದ ಅವರ ಆ ಹೋರಾಟವನ್ನಾಗಲಿ, ಆ ಹೋರಾಟಕ್ಕೆ ಸಂಬಂಧಿಸಿದ ತನ್ನದೇ ಭಾವವನ್ನಾಗಲಿ ತನ್ನ ಸ್ವರೂಪದಿಂದ ಹೊರಗೆ ತಿಳಿತಾರೆ. ಇದು ಧರ್ಮದ ಮಾತು. ಒಳಗಡೆ 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 ಆಗುವುದಿದ್ದೀರಿ. ನಾವು ಎಷ್ಟು ಹೊರಗೆ ಬಂದು ಏನೇನು ಮಾಡ್ತಾ ಇದ್ದೇವ್ರಿ. ಎಷ್ಟು ಕೋಲಾಹಲ, ಎಷ್ಟು ಕೋಲಾಹಲ, ಬಟ್ಟೆಯ ಕೋಲಾಹಲ, ಮಂದಿರಾದಿಗಳ ಕೋಲಾಹಲ, ತೀರ್ಥದ ಸುರಕ್ಷೆ ಮಾಡ್ತೇನೆ ಅನ್ನೋದ, ಮಂದಿರದ ನಿರ್ಮಾಣ ಮಾಡ್ತೇನೆ ಅನ್ನೋದ, ಪಂಚಕಲ್ಯಾಣ ಮಾಡ್ತೇನೆ ಅನ್ನೋದ. ಏನಿದೆ ಪಂಚಕಲ್ಯಾಣ ಯಾರು ಮಾಡ್ತಾರೆ? ಪಂಚಕಲ್ಯಾಣ ವರ್ಷದೊಳಗೆ 4 ನೋಡಲಿಕ್ಕೆ ಸಿಗ್ತಾವೋ, ಅಥವಾ ಜೀವನದೊಳಗೆ 4 ನೋಡಲಿಕ್ಕೆ ಸಿಗ್ತಾವೋ, ಅಥವಾ ಎಂದಾದರೂ ಒಂದಾಗ್ತಿದೆ. ಆದಿನಾಥ ಪ್ರಭು ಮೋಕ್ಷಕ್ಕೆ ಹೊರಟು ಹೋದ ನಂತರ ಅಜಿತನಾಥ ತೀರ್ಥಂಕರರ ಜನ್ಮ ಆಗಬೇಕಾದ್ರೆ ಕಾಲಖಂಡ ಎಷ್ಟು ಕಳೆದು ಹೋಗಿತ್ತು ಗೊತ್ತಿದೆ. 50 ಲಕ್ಷ ಕೋಟಿ ವರ್ಷಗಳು. ಮತ್ತು ಎಲ್ಲಿಂದ ಪಂಚಕಲ್ಯಾಣ? ಹಾಗಾದ್ರೆ ಚತುರ್ಥ ಕಾಲದೊಳಗೆ ಯಾವುದಿಲ್ಲ, ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ, ನೀವು ಅವ್ರಿಗಿಂತ ಭಾಗ್ಯವಂತರು ಹೌದು ಅಥವಾ ಇಲ್ಲ? ಅಷ್ಟು ಕಾಲಖಂಡದವರೆಗೆ ತೀರ್ಥಂಕರ ಇರಲಿಲ್ಲ. ಮತ್ತು ಆ ವೇಳೆದೊಳಗೆ ಬಿಂಬದ ಪಂಚಕಲ್ಯಾಣ ಮಾಡಿರ್ರಿ. ನಾವು ಯಾವುದನ್ನೂ ವಿಚಾರ ಮಾಡೋದಿಲ್ಲರಿ. ಧರ್ಮದ ಹೆಸರಿನ ಮೇಲೆ ಅಂತ ಧನಂಜಯ ಕವಿ ಹೇಳಿದರು, ಧರ್ಮಾಯ ಪಾಪಾನಿ ಸಮಾಚ. ಧರ್ಮದ ಹೆಸರಿನ ಮೇಲೆ ಸತತ ಪಾಪ, ಸಂಸಾರದ ಹೆಸರಿನ ಮೇಲೆ ಪಾಪ ಆಗ್ತಿದೆ. ಇದರೊಳಗೆ ಯಾವ ಆಶ್ಚರ್ಯ ಇಲ್ಲ. ಸಂಸಾರದ ಹೆಸರಿನ ಮೇಲೆ ಪಾಪ ಆಗೋದಾದ ಸ್ವಭಾವನೇ ಇದೆ, ಸ್ವರೂಪನೇ ಇದೆ. ಪಾಪ ಇಲ್ಲದ ಸಂಸಾರ ಇಲ್ಲವೇ ಇಲ್ಲ. ಆದರೆ ಧರ್ಮದ ಹೆಸರಿನ ಮೇಲೆ ಪಾಪ ಆಯಿತು ಅಂತಂದ್ರೆ ಆ ಪಾಪದ ಪರಿಹಾರ ಯಾವುದರಿಂದ? ತೀರ್ಥದ ಸುರಕ್ಷೆ ಯಾರು ಮಾಡ್ತಾರೆ?
ತೀರ್ಥ ಸುರಕ್ಷಾ ಟ್ರಸ್ಟ್ ನಿರ್ಮಾಣ ಆದವ್ರೆ ಇರಲಿ, ನಾನು ದೋಷ ಅಂತ ಇಲ್ಲ, ಮಾಡಬಾರ್ದು ಅಂತ ಇಲ್ಲ, ಆದರೆ ಅದರೊಳಗೆ ಧರ್ಮ ಅಥವಾ ಧನ್ಯತೆ ತಿಳಿಯುವಿಕೆ ಇದೆಯಲ್ಲ, ಅದು ಮಹಾನ್ ಹಾನಿಕಾರಕ ಇದೆ. ಯಾರಿಗೆ ತನ್ನ ಸಂಸಾರ, ಪರಿವಾರ, ಪತ್ನಿ, ಪುತ್ರರ, ಧನ, ಆಸ್ತಿ ಇವುಗಳನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳುವ ಸಲುವಾಗಿ ಉದ್ಯಮ ಮಾಡ್ತಾ ಇರ್ತಾರೋ ಅವರು ತೀರ್ಥಗಳ ಸುರಕ್ಷತೆಯ ಸಲುವಾಗಿ, ಮಂಗಲ ಆಯ್ತನಗಳ ಸುರಕ್ಷತೆಯ ಸಲುವಾಗಿ, ಧರ್ಮದ ಆಯ್ತನಗಳ ಸುರಕ್ಷತೆಯ ಸಲುವಾಗಿ ಪ್ರಯತ್ನ ಮಾಡ್ತಾರೆ. ಈ ಮಾತು ಸರಿ. ಆದರೆ ಅದರೊಳಗೆ ಧರ್ಮ ತಿಳಿಯೋದು ಇರುವುದಿಲ್ಲ. ತಿಳಿದ್ರೆ ಹಾನಿ ಇದೆ ರೀ. ಯಾರು ಧರ್ಮ ಅಂತನೋ ತಿಳಿಯಂಗಿಲ್ಲ ತಗೋರಿ, ಎಲ್ಲ ರೊಕ್ಕದ ಧರ್ಮ ಅಂತ ತಿಳಿಯಂಗಿಲ್ಲ. ಹೇಗ ಇಲ್ಲ. ಧರ್ಮಭೂಷಣ ಅಂತಾರ, ದಾನ ಶಿರೋಮಣಿ ಅಂತಾರ, ಅವೆಲ್ಲ ಉಪಾಧಿಗಳು ಇದಾವ ಅಥವಾ ಇಲ್ಲ? ಅವೆಲ್ಲ ಉಪಾಧಿಗಳು ಕೂಡ, ಅವೆಲ್ಲ ಶಬ್ದ ಕೂಡ ನಮ್ಮ ಕೈಯೊಳಗೆ ಸಿಕ್ಕಿ ಒತ್ತಾಡ್ತಾ ಇದ್ದಾವೆ. ಚತುರ್ಥ ಕಾಲದಲ್ಲಿ ಎಲ್ಲೋ ಯಾವನೋ ಓರ್ವ ಭಾಗ್ಯ ಪುರುಷನಿಗೆ ಏನಾಗ್ತಿತ್ತು? ಸತ್ಪಾತ್ರ ದಾನದ ಲಾಭ ಪ್ರಾಪ್ತ ಆಗ್ತಿತ್ತು. ಚತುರ್ಥ ಕಾಲದಲ್ಲಿ ಎಂದೋ ಯಾವನೋ ಭಾಗ್ಯವಂತ ಪುರುಷ. ಅಲ್ಲಿ ಪ್ರಾರಂಭದೊಳಗನೆ ಹೇಳಿದರು ಪಂಡಿತ್ ಸದಾ ಸುಖದಾಸ್ತಿ. ಎಂಥ ಧರ್ಮಾತ್ಮ ಆಗಿ ಹೋದ್ರೆ ಸದಾ ಸುಖದಾಸ್ತಿ. ಧನಂಜಯ ಕವಿ, ರತ್ನಾಕರ ವರ್ಣಿ, ಬನಾರಸಿ ದಾಸ, ರಾಜಮಲ್ಜಿ, ಪಾಂಡೆ, ದೌಲತ್ ರಾಮ್, ಚಂದ್ರಸಾಗರ ವರ್ಣಿ ಒಬ್ಬರೇ ನೀಬ್ಬರ್ರೆ. ನಾವೇನು ಮಾಡ್ತಾ ಇದ್ದೀವಿ? ಮನಸ್ಸಿಗೆ ಬಂದ ಹಾಗೆ. ಹಾಗಾದ್ರೆ ನಮ್ಗೆ ಅವಸ್ಥೆ ಏನಾಗುತ್ತಾ? ಒಂದೇ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಒಂದೇ ಒಂದ್ಸಲ, ಬಹಳ ಅಲ್ಲ, ಒಂದೇ ಒಂದ್ಸಲ. ಯಾರು ಸತ್ತು ಹೋಗಿರ್ತಾರಲ್ಲ, ಒಮ್ಮೆ ಬರಲಿ ಅಂಥೇಳಿ ಅನ್ನಿಸ್ತಿದ್ದೀರಿ. ಒಮ್ಮೆ ಬಂದು ಏನಾಗ್ತಿದ್ದೀರಿ? ಒಮ್ಮೆ ಬಂದು ಏನು ಮಾಡಲಿ ಹೇಳ್ರಿ? ಏನು ಮಾಡೋದಿರ್ತೀರಿ? ಕೈಕರತ್ತೆ ಆ ವಚನದೊಳಗೆ ಏನಿದೆ ರೀ? ಪ್ರತಿಯೊಂದು ಸತ್ತ ಮನೆಯೊಳಗೆ ಒಂದೇ ಸಲ ಮಾತಾಡ, ಒಂದೇ ಒಂದ್ಸಲ ಕಥೆಯಲ್ಲಿ ಬರ್ತಿದೆ, ಪುರಾಣದಲ್ಲಿ ಬರ್ತಿದೆ. ಸತ್ತು ಹೋಗಿರುವಂಥ ವ್ಯಕ್ತಿ ಒಂದೇ ಒಂದ್ಸಲ. ಅರೆ ಮತ್ತೆ ಇಷ್ಟು ದಿವಸ ಸಂಯೋಗದೊಳಗನೆ ಇದ್ದಲ್ಲ, ಒಂದೇ ಒಂದ್ಸಲ ಯಾಕ? ಅದರದ್ದು ತಾತ್ಪರ್ಯ ಏನಿದೆ, ರಹಸ್ಯ ಏನಿದೆ, ಆ ವ್ಯವಹಾರದೊಳಗೆ ಏನು ಸ್ವಾರಸ್ಯ ಇದೆ? ಸರ್ವಥಾ ಆಸಕ್ತಿ ಇದೆಯೇನ? ಕೋಕಲ ಇದೆಯೇನ? ಧಾನ್ಯ ಇಲ್ಲದ ಹೊಟ್ಟೆ ಇರ್ತಿದೆಯೇನ? ಸರ್ವಥಾ ಆಸಕ್ತಿ ಇರುವುದಿಲ್ಲ. ಹಾಗಾದ್ರೆ ಏನಿದೆ ಅದರೊಳಗೆ? ವಿಚಾರ ಮಾಡ್ರಿ. ಯಾವ ಮಾತಿನ ವಿಚಾರಣೆ ಮಾಡೋದಿಲ್ಲ ಅಂತಂದ್ರೆ ವಿಚಾರ ಶಕ್ತಿ ಯಾತಕ್ಕಿದೆ ರೀ ನಮ್ದ? ಬರೀ ಅನುಸರಣೆನ ಮಾಡೋದಿತ್ತು ಅಂದ್ರೆ ವಿಚಾರ ಶಕ್ತಿದ್ದು ಉಪಯೋಗ ಏನಿದೆ ರೀ? ಹಾಗಾದ್ರೆ ನಮ್ಮನ್ನ ಸಂಜ್ಞೀಯ ಅಂತಾರೆ ಅಂದ್ರೆ ಆಗಮದೊಳಗೆ ಯಾವ ಸಂಜ್ಞೀಯ ಪರಿಭಾಷೆ ಇದೆ, ಆ ಸಂಜ್ಞೀತನ ನಮಗೆ ಅನ್ವಯಿಸಿದೇನ? ವಿಚಾರಣೆ ಮಾಡೋದಿಲ್ಲ, ಬರೀ ಅನುಕರಣೆನ ಮಾಡೋದಿತ್ತು ಅಂತಂದ್ರೆ ಸಂಜ್ಞಿ ಅನ್ನುವಂಥ ಶಬ್ದ ನಮಗೆ ಅನ್ವಯಿಸಿದೇನ? ಯಾವ ಕಾರ್ಯ ಮಾಡುವ ವೇಳೆದೊಳಗ ತನಗೆ ಇದರೊಳಗೆ ಏನು ಲಾಭ ಇದೆ, ಏನಿದೆ ಅಂಥೇಳಿ ವಿಚಾರ ಮಾಡಲಿಕ್ಕೆ ಬೇಕು ಅಥವಾ ಬೇಡ? ಎಲ್ಲರೂ ಸವಾಲು ಹಿಡಿತಾರೆ ಅಂಥೇಳಿ, ಸವಾಲು ಹಿಡಿಯೋದ ಎಲ್ಲರೂ ದಾನ ಕೊಡ್ತಾರೆ ಅಂಥೇಳಿ, ದಾನ ಕೊಡ ಎಲ್ಲರೂ ಶಿಖರ್ಜಿ ಹೋಗ್ತಾರೆ, ನಾನು ಹೋಗ್ಬೇಕಂಥೇಳಿ ಹೋಗ್ಬೋದು. ನರಕ ಪಶುಗತಿ ಆಗುವುದಿಲ್ಲ ಅಂತೆ ಸಮೀರ್ಗಿರಿಯ ದರ್ಶನ. ಅದು ಎಷ್ಟು ಅಂಶದಿಂದ ಸತ್ಯ ಇದೆ? ಅದರೊಳಗೆ ಸರ್ವಥಾ ಆಸಕ್ತಿ ಇದೆ ಅನ್ನೋ ಸತ್ಯ ಕೂಡ ಇದೆ. ಸತ್ಯ ಕೂಡ ಇದೆ. ಕಂಡೀಷನ್ ಇರ್ತಾರಲ್ಲ, ಭಾವಸಹಿತ ಒಂದೇ ಯೋಗ. ಆ ಕಂಡೀಷನ್ ಅನುಸಾರ ಭಾವ ಮಾಡ್ಕೊಳ್ಳೋ ಬಹುತೇನ್ರಿ ಅಣ್ಣ? ಇಲ್ಲ. ಸಹಜ ಆಗುವ ಮಾತಿದೆ ಅದು ಭಾವ. ಇಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಕಾರ್ಯದೊಳಗ ಸಹಜ ಆ ಜೀವದ ಭಾವ ಆಗ್ತಾ ಇರ್ತಿದೆ. ಸಹಜತೆ ಎಲ್ಲಿ ಇಲ್ಲ ಅಲ್ಲಿ ನಿಯಮದಿಂದ ನಿಶ್ಚಿತವಾಗಿ ಏನಿದೆ? ಅಧರ್ಮ ಇದೆ. ಸಹಜತೆ ಎಲ್ಲಿಲ್ಲ, ಆಂತರ್ಯದೊಳಗಿಂದ ಆ
ಕಾರ್ಯದ ಜೊತೆಗೆ ಯಾವ ಸಂಪರ್ಕ ಇಲ್ಲದೆ ಹೋದರೆ ಅದು ನಿಯಮದಿಂದ ಅಧರ್ಮ. ಹಾಗಾದ್ರೆ ಆ ಮನುಷ್ಯ ಹೋದ, ಅವನಿಗೆ ಹೇಳಿದರು, ವಿಶ್ವದೊಳಗೆ 6 ಜಾತಿಯ ದ್ರವ್ಯದವಪ್ಪ, ನೀನು ಜೀವವೆಂಬ ಚೇತನ ಜಾತಿಯ ದ್ರವ್ಯ ಇರುವೆ, ನೀನು ದ್ರವ್ಯ ರೂಪದಿಂದ ಚೇತನ 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 ರೂಪದಿಂದಲೇ ವಿದ್ಯಮಾನ ಇದೆಯಪ್ಪ, ದ್ರವ್ಯದಿಂದ ನೋಡಿದ್ರೆ. ಆದರೆ ಪರ್ಯಾಯದಿಂದ, ಅವಸ್ಥೆಯಿಂದ, ಅನುಭೂತಿಯ ಅಪೇಕ್ಷೆಯಿಂದ, ಅನುಭೂತಿ ನಿನಗೆ ಯಾವುದರದಾಗ್ತಾ ಇದೆ? ಚೇತನದ್ದಲ್ಲ, ದೇಹದ ಸಂಯೋಗದ. ಚರ್ಚಾ ನಮ್ದು ಇಲ್ಲೇ ನಡೆದಿದ್ದರೆ, ನಾರಕಿ ಜೀವ ತನ್ನನ್ನು ತಾನು ನಾರಕಿ ಅಂತ ಹೇಳಿ ತಿಳ್ಕೊಳ್ಳದೆ ಹೋದ್ರೆ ಸಂಘರ್ಷ ಯಾವುದರ ಸಲುವಾಗಿ ಮಾಡ್ತಾನೆ? ದೇವಗತಿಗೆ ಪ್ರಾಪ್ತನಾಗಿರುವಂಥ ಜೀವ ತನ್ನನ್ನು ತಾವು ದೇವ ಅಂತ ಹೇಳಿ ತಿಳ್ಕೊಳ್ಳದೆ ಹೋದ್ರೆ ಭೋಗವನ್ನು ಯಾವುದರ ಸಲುವಾಗಿ ಭೋಗಿಸ್ತಾನೆ? ಮನುಷ್ಯಗತಿಯಲ್ಲಿ ಬಂದಿರುವಂಥ ಜೀವ ತನ್ನನ್ನು ತಾನು ಮನುಷ್ಯ ಅಂತ ಹೇಳಿ ತಿಳ್ಕೊಳ್ಳದೆ ಹೋದ್ರೆ ಈ ಪರಿವಾರ, ಈ ತನ್ನ ಆಸ್ತಿ, ಅವುಗಳ ಸಂರಕ್ಷಣೆ, ಅವುಗಳ ವೃದ್ಧಿ ಯಾವುದರ ಸಲುವಾಗಿ ಮಾಡ್ತಾನೆ? ತಿರಿಯಂಚ ತನ್ನನ್ನು ತಾನು ತಿರಿಯಂಚ ಅಂತ ಹೇಳಿ ತಿಳ್ಕೊಳ್ಳದೆ ಹೋದ್ರೆ ಆ ಪಾಶವಿ ವೃತ್ತಿ ಯಾವುದರ ಸಲುವಾಗಿ ಮಾಡ್ತಿದ್ದೀರಿ? ಜೀವ ಮಾಡ್ತಾನೆ, ಜೀವ ಪಶುವಿನ ಹಾಗೆ ಮಾಡ್ತಾನೆ ಅಂದ್ರೆ ಜೀವನಾರ್ಕಿಯ ಹಾಗೆ ಸಂಕ್ಲೇಶ ಪರಿಣಾಮ ಮಾಡ್ತಾನೆ, ತೀವ್ರ ಕ್ರೋಧಾದಿ ಮಾಡ್ತಾನೆ. ಜೀವ ಮನುಷ್ಯನ ಹಾಗೆ ಮೋಹದ ವೃದ್ಧಿ ಮಾಡ್ತಾನೆ, ಜೀವ ದೇವನ ಹಾಗೆ ಭೋಗದೊಳಗೆ ಮುಳುಗಿ ಹೋಗ್ತಾನೆ. ಇಲ್ಲ, ಅದಕ್ಕೆ ಇಲ್ಲೇನು ಹೇಳ್ರಿ? ದ್ರವ್ಯ ರೂಪದಿಂದ ಚೇತನ ಪದಾರ್ಥ ವಿದ್ಯಮಾನ ಇದ್ರನು, ಸದಾ ವಿದ್ಯಮಾನ ಇದ್ರನು ಕೂಡ ಸ್ವರೂಪದಿಂದ ಭ್ರಷ್ಟ ಆಗಿದೆ. ಅರ್ಥಾತ್ ಅದಕ್ಕೆ ಆ ರೂಪದ ಅನುಭವ ಇಲ್ಲ. ಇಲ್ಲಿ ನಡುವೆ ಸ್ಪಷ್ಟಪಡಿಸಿದ್ರಲ್ಲ ರಾಜಮಲ್ ಜಿ ಪಾಂಡೆ ಏನ್ ಹೇಳಿದ್ರು? ಆಸ್ವಾದಿಸುತ್ತಿದೆ. ಯಾವ ಪ್ರಕಾರದ ಆಸ್ವಾದ ಮಾಡ್ತಾ ಇದೆ? ಯಾವ ಪ್ರಕಾರದ್ರೆ ನಾನಾ ಪ್ರಕಾರದ ತನ್ನ ಸ್ವರೂಪದಿಂದ, ತನ್ನ ಶುದ್ಧ ಸ್ವರೂಪದಿಂದ ಭ್ರಷ್ಟವಾಗಿ ಚತುರ್ಗತಿಗಳಲ್ಲಿ ನಾನಾ ಪ್ರಕಾರದ ಪರ್ಯಾಯ ರೂಪದಿಂದ ತನ್ನನ್ನು ಆಸ್ವಾದಿಸುತ್ತದೆ. ನಾನಾ ಪ್ರಕಾರದ ಪರ್ಯಾಯ ರೂಪದಿಂದ ಇಷ್ಟು ವರ್ಷ ಆದರೂ ಇನ್ನು ನಾ ಈ ರೂಪದಿಂದ ಅನುಭವ ಮಾಡಬೇಕು, ಹೀಗೇನಾದರೂ ನಿಯಮ ಇದೆ ಅಂದ್ರೆ ಇಲ್ಲ. ನಿರಂತರ ಅದಕ್ಕೆ ಅವಸ್ಥೆಗೆ ಸಂಬಂಧಿಸಿದ ಹಾಗೆ, ಜಡದ ಅವಸ್ಥೆಗೆ ಸಂಬಂಧಿಸಿದ ಹಾಗೆ, ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ಅದರಲ್ಲಿ ಅನುಭವ ನಿರಂತರ ನಡೆದಂತೆ ಇದೆ. ಇನ್ನು ನಾ ಧನಿಕ ಅಂತ ಹೇಳಿ ತಿಳ್ಕೊಳ್ಬೇಕಲ್ಲ, ಇಷ್ಟು ಧನ ಸಂಪಾದನೆ ಮಾಡಿದೇನೋ ಅಂಥೇಳಿ ಯಾವಾಗ ವಿಚಾರ ಮಾಡಿ ನಾವು ಧನಿಕ ಅಂತ ಹೇಳಿ ತಿಳ್ಕೊಂಡ್ರಿ, ನಂದೆಲ್ಲ ಇಷ್ಟು ಲಾಸ್ ಆಯ್ತಲ್ಲ, ಇನ್ನು ನಾ ದರಿದ್ರ ಅಂತ ಹೇಳಿ ತಿಳ್ಕೊಳ್ಬೇಕು. ವಿಚಾರ ಮಾಡಿದ್ರೆ ಇನ್ನು ನಾ ವಯಸ್ಸಾಯ್ತಂತ ಹೇಳಿ ತಿಳ್ಕೊಳ್ಬೇಕು. ವಿಚಾರ ಮಾಡಿದೇನ? ಹಾಗಾದ್ರೆ ಏನಿದೆ? ಸ್ವರೂಪದಿಂದ ಭ್ರಷ್ಟ ಆದಂಥ ಜೀವ ಅಲ್ಲಿ ಯಾವ ಅವಸ್ಥೆ ಇದೆಯೋ ಹೊರಗಡೆ ಸಂಯೋಗದೊಳಗ, ಸಂಯೋಗಿ ಪದಾರ್ಥದೊಳಗ, ಭಿನ್ನ ಭಾವಗಳೊಳಗ. ಭಾವ ಅಂತಂದ್ರೆ ಇಲ್ಲಿ ವರ್ತಮಾನ ಪರಿಣಾಮ ಅಂತ ಹೇಳಿ ತಿಳಿಬೇಡ್ರಿ. ಈ ಮೊದಲಿಂದ ಹೇಳಿತ್ತು ಕರ್ಮದ ಉದಯ ಜನಿತ ಭಾವ ಅಂತ ಹೇಳಿ ಏನು ಹೇಳಿದ್ರಲ್ಲ, ಕರ್ಮದ ಉದಯ ಜನಿತ ಯಾವ ದೇಹದ ಅವಸ್ಥೆ, ಸಂಯೋಗ, ಪುತ್ರಾಧಿಕರ ಪ್ರವೃತ್ತಿ, ಇದೆಲ್ಲವೂ ಕರ್ಮದ ಉದಯ ಜನಿತ ಭಾವನೆ. ಎಲ್ಲಿ ಯಾವ ಪ್ರಕಾರದ ಅರ್ಥ ತಿಳ್ಕೊಳ್ಬೇಕಾಗ್ತಿದೆ, ಯಾವ ಪ್ರಕಾರದ ಅರ್ಥ ಅಲ್ಲಿ ಧ್ವನಿತ ಆಗ್ತಾ ಇದೆ, ಇದನ್ನು ಕಂಡುಕೊಳ್ಳುವ, ತಿಳಿದುಕೊಳ್ಳುವ ಯೋಗ್ಯತೆ ಬರುವುದರ ಹೆಸರಿನ ಅಭ್ಯಾಸ ಇದೆ ರೀ ಶಾಸ್ತ್ರ. ಉದಯ ಜನಿತ ಭಾವಗಳಲ್ಲಿ ನೀವೇನು ಮಾಡ್ತಾ ಇದ್ದಾನೆ? ತನ್ನ ಶುದ್ಧ ಸ್ವರೂಪವನ್ನ, ನಿಷ್ಕರ್ಮ ಸ್ವರೂಪವನ್ನ ಮರೆತು ಹೋಗಿ ಅದರದ ಅನುಭವ ಮಾಡ್ತಾ ಇದ್ದಾನೆ, ಆಸ್ವಾದ ಮಾಡ್ತಾ ಇದ್ದಾನೆ. ಸ್ವರೂಪದಿಂದ ಭ್ರಷ್ಟ ಅಂತಂದ್ರೆ ಏನು? ಭ್ರಷ್ಟ ಅಂತಂದ್ರೆ ಏನು? ಯಾವ ಪ್ರಕಾರ ಯಾವಳೋ ಓರ್ವ ಮಹಿಳೆ ತನ್ನ ಸ್ವರೂಪದಿಂದ ಭ್ರಷ್ಟ ಅಂತ ಹೇಳಿ ಯಾವಾಗ ಹೇಳ್ತಾರ್ರಿ? ಉಲ್ಟಾ ಅಂತ ಹೇಳಿ ಯಾವಾಗ ಹೇಳ್ತಾರೋ? ಯಾವಾಗ ಅವಳ ಆಚರಣೆಯೊಳಗ ಅಯೋಗ್ಯ ಆಚರಣೆ ಸ್ಪಷ್ಟ ಕಂಡು ಬರ್ತಿದೆಯೋ ಆವಾಗ. ಅದೇ ಪ್ರಕಾರ ಈ ಚೇತನ ಸ್ವರೂಪದ ಪದಾರ್ಥ, ಚೇತನ ಪದಾರ್ಥ ನಾನು ದೇಹ ಇದ್ದೇನೆ ಅನ್ನುವ ರೂಪದ್ದ, ನಾನು ಶ್ರೀಮಂತ ಇದ್ದೇನೆ ಅನ್ನುವ ರೂಪದ್ದ,
ನಾನು ಸಬಲ ಇದ್ದೇನೆ ಅನ್ನುವ ರೂಪದ್ದ, ನಾನು ದರಿದ್ರ ಅನ್ನುವ ರೂಪದ್ದ, ನನ್ನ ಆಸ್ತಿ ನನ್ನ ಪರಿವಾರ ಅನ್ನುವ ರೂಪದ್ದ ಎಲ್ಲಿ ಅನುಭವ ಮಾಡ್ತಾ ಇದ್ದಾನೋ ಆ ಜೀವನಿಗೆ ಏನಂದ್ರು ಭ್ರಷ್ಟ ಅಂತೇಳಿ ಹೇಳಿದ್ದಾರೆ. ಸ್ವರೂಪದಿಂದ ಭ್ರಷ್ಟ ಅಂದೆ, ಭ್ರಷ್ಟ ಅಂದಿಲ್ಲ ನಷ್ಟನ ಅಂದರೆ ಬರೀ ಭ್ರಷ್ಟ ಆಗಿದ್ರೆ ಒಂದಿಷ್ಟು ಮತ್ತೆ ಸರಿ ಹೋಗ್ಬೋದಾಗಿದ್ರೆ ನಷ್ಟನ ಆಗಿ ಹೋಗಿದೆ. ಬಟ್ಟೆ ಮಲಿನ ಆದ್ರೆ ಸ್ವಚ್ಛ ಮಾಡಿ ಉಪಯೋಗ ಮಾಡಬಹುದು, ಚಿಂದಿಯಾಗಿ ಹೋದ್ರೆ ಕರಗಿ ಹೋದರ ಏನು ಮಾಡೋದ, ಅದು ಉಪಯೋಗಕ್ಕೆ ಬರುವುದಿಲ್ಲ. ಅದೇ ರೀತಿ ಇಲ್ಲಿ ಜೀವ ತನ್ನ ಚೇತನ 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 ಸ್ವರೂಪವನ್ನ ತಿಳಿಯದೆ, ಶ್ರದ್ಧೆ ಮಾಡದೆ, ಅನುಭವ ಮಾಡದೆ, ಭಿನ್ನವಿರುವಂಥ ಅಚೇತನ ಪದಾರ್ಥ, ಬದಲಾಗುವಂಥ ಪರವಿರುವಂಥ ಪದಾರ್ಥಗಳನ್ನ ನಾನು ನಾನು ಅಂತೇಳಿ ಅನುಭವ ಮಾಡ್ತಾ ಇದೆ. ಇದಕ್ಕೆ ಅವ್ರು ಏನು ಹೇಳ್ಬೇಕ್ರೆ, ಭ್ರಷ್ಟ ಅನ್ಬೇಕೆ ನಷ್ಟ ಅನ್ಬೇಕ್ರೆ. ಇಲ್ಲಿ ನಷ್ಟ ಅಂದಿದ್ದರು, ಅಲ್ಲಿ ಒಂದು ಭ್ರಷ್ಟ ಅಂದಿದ್ದರು. ಏನಂದ್ರೆ ನಮ್ಗೆ ತಿಳಿತಿದೆ, ಕೊನೆಯದೇನಿದೆ, ಹೀಗೆ ಯಾವ ಕಾರಣದಿಂದ ಆಯಿತೆಂಬುದನ್ನು ಹೇಳುತ್ತಾರೆ. ಮೊದಲನೇದೇನಿತ್ತು, ಅದರಲ್ಲೇ ಸಮಸ್ತ ವಿಶ್ವದಿಂದ ಭಿನ್ನಾಗಿ ನೀನು ನಿನ್ನನ್ನೇ ನಿನ್ನಲ್ಲೇ ನಿನ್ನಿಂದ ಅನುಭವ ಮಾಡಬೇಕಾಗುವುದು ಅಂಥೇಳಿ ಹೇಳಿದ್ದಾರೆ. ಹಾಗಾದ್ರೆ ನನ್ನಲ್ಲೇ ನನ್ನಿಂದ ಆತ್ಮ, ಆತ್ಮನ ಅನುಭವ ಆತ್ಮನಿಂದ ಮಾಡಬೇಕಾದ್ರೆ ಆ ಆತ್ಮ ಹೇಗದನು ಅಂಥೇಳಿ ಕೇಳಿದ. ಒಳಗೆ ನೋಡ್ಲ ಹೇಗದ ಅಂಥೇಳಿ ಹೇಳಲಿಲ್ಲ. ಉತ್ತರ ಏನು ಹೇಳಿದರೆ, ಅನುಭವ ರಸಿಕ ಪುರುಷರಿಂದ ಜ್ಞಾನಗುಣದ ಆಸ್ವಾದ ರೂಪ ಇದ್ದಾನೆ. ಏನು ಬೆಲೆ ಮಾಡೋದು ಸಾಧ್ಯ ಇದೆ ಈ ಅರ್ಥಕ್ಕ, ಈ ಟೀಕೆಗೆ, ಅವರ ಜ್ಞಾನಕ್ಕ, ಅವರ ಈ ಪ್ರಕಾರದ ಲಿಪಿಬದ್ಧಗೊಳಿಸಿ ನಮ್ಗೆ ಯಾವ ಉಪಕಾರ ಮಾಡಿದರೆ ಅದನ್ನು ಯಾವ ರೀತಿ ನಾವು ತಿಳ್ಕೊಳ್ಳಿಕ್ಕೆ, ಧನ್ಯತೆ ಮನ್ನಿಸಲಿಕ್ಕೆ ಎಷ್ಟಂತ ಮಾಡಬಹುದು. ಹೇಗಿದ್ದಾನೆ ಆತ್ಮನು ಅಂಥೇಳಿ ಮೊದಲನೇದೇನು ಪ್ರಶ್ನೆ, ಏನು ಮಾಡಿ ಸ್ವರೂಪಕ್ಕೆ, ಏನು ಮಾಡಿ ಅವನ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಾನೆ, ಎಲ್ಲ ಅವಲೋಕನೆ ಮಾಡಬಹುದೇನಿಲ್ರಿ. ಏನು ಮಾಡಿ ಸ್ವರೂಪದಿಂದ ನಷ್ಟ ಆಗಿದ್ದಾನಂದ್ರಲ್ಲ, ಚೇತನ ಪದಾರ್ಥ ದ್ರವ್ಯ ರೂಪದಿಂದ ವಿದ್ಯಮಾನ ಇದ್ರೂ ಕೂಡ ಸ್ವರೂಪದಿಂದ ನಷ್ಟ ಆಗಿದೆ ಅಂತ ಹೇಳಿ ಹೇಳಿದ್ರಲ್ಲ. ಹಾಗಾದ್ರೆ ಅದು ಪುನಃ ಸ್ವರೂಪಕ್ಕೆ ಪ್ರಾಪ್ತವಾಗುತ್ತದೆ ಅಥವಾ ವಾಯಿತು ಅಂತೇಳಿ ಹೇಳಿದರು. ಏನು ಮಾಡಿ ಹಾಗಾಯಿತು, ಏನು ಮಾಡಿ ಸ್ವರೂಪಕ್ಕೆ ಪ್ರಾಪ್ತ ಆಯಿತು? ಆತ್ಮಾನಂ ಆತ್ಮನಿ ಸದಾ ಆಹಾರಂ. ಹೌದಾ ಪ್ರಭು, ಆತ್ಮನನ್ನ ಆತ್ಮನಿಂದ ಯಾವಾಗಲೂ ಅವಲೋಕನೆ ಮಾಡಿ ತಿಳಿದು ಅನುಭವಿಸಿ. ಹಾಗಾದ್ರೆ ಆತ್ಮ ಹೇಗದನು? ಎಷ್ಟು ಸುಸಂಬದ್ಧವಾದಂಥ ಪ್ರಶ್ನೆ ಅದವ್ರಿ. ಹಾಗಾದ್ರೆ ಆತ್ಮ ಹೇಗದನು? ಅನುಭವ ರಸಿಕ ಪುರುಷರಿಂದ ಜ್ಞಾನ ಸ್ವಭಾವದ ಜ್ಞಾನಗುಣದ ಅನುಭವ ರೂಪ ಇದ್ದಾನಪ್ಪ. ಅವ್ರನ್ನ ಕೇಳಲ್ಲ, ಅವ್ರನ್ನ ನೋಡಲ್ಲ ಅನ್ಲಿಲ್ಲ, ನಿನ್ನೊಳಗ ನೋಡಲ್ಲ ಅನ್ಲಿಲ್ಲ. ಅನುಭವ ರಸಿಕ ಪುರುಷರಿಂದ ಜ್ಞಾನಗುಣದ ಆಸ್ವಾದ ರೂಪ ಇದ್ದಾನೆ. ಅನುಭವ ರಸಿಕ ಪುರುಷರು ಯಾರದಲ್ಲ ಅವರಿಗೆ ಜ್ಞಾನ 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 ಜ್ಞಾನ, ಗುಣ ಗುಣ ಗುಣ, ದೋಷ ಸ್ವಲ್ಪ ಕೂಡ ಇಲ್ಲ, ಗುಣರೂಪದ ಆಸ್ವಾದ ರೂಪ ಇದ್ದ. ನೋಡ್ರಿ, ಯಾವನೋ ಕಷ್ಟದಲ್ಲಿ ಇರುವಂಥ ಅಪರಿಚಿತ ಮನುಷ್ಯ ಕೂಡ ತೀರ ಕಷ್ಟದಲ್ಲಿದ್ದಾನೆ, ಅಪರಿಚಿತರೇ, ನಮಗೆ ಪರಿಚಯ ಇಲ್ಲ, ಅವನಿಗೆ ಕೂಡ ಒಂದು ಸ್ವಲ್ಪ ಸಹಾಯ ಮಾಡಿದ ಮೇಲೆ ನಮಗೆ ಸಮಾಧಾನ ಅನ್ನಿಸ್ತಿದೆಯೋ ಅಥವಾ ಇಲ್ಲರಿ? ಮತ್ತು ಯಾವನಿಂದಲೂ ಮೋಸ ಹೋದ ನಂತರ ಏನು ಅನ್ನಿಸ್ತಿದೆ? ಮೋಸ ನಾವು ನಮ್ಮ ಅಜ್ಞಾನದಿಂದ ಹೋಗಿರ್ತೇವ್ರಿ, ಅವೇನೂ ಮಾಡಿರುವುದಿಲ್ಲ ಪಾಪ. ನಮ್ಮ ಅಜ್ಞಾನದಿಂದ ಆ ವೇಳೆದೊಳಗೆ ಏನು ಅನ್ನಿಸ್ತಿದೆ? ಖೇದ ಅನ್ನಿಸ್ತಿದೆ, ಪಶ್ಚಾತ್ತಾಪ ಅನ್ನಿಸ್ತಿದೆ, ಚಿಂತೆ ಬಿಡುವುದನ್ನೇ ಇಲ್ಲರಿ. ಹೌದು ಅಥವಾ ಇಲ್ಲ? ಹಾಗಾದರೆ ಇಲ್ಲಿ ಜ್ಞಾನದ ಗುಣ 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 ಗುಣನೇ ಇದೆ. ಅದಕ್ಕೆ ದೃಷ್ಟಾಂತ ಏನು ಹೇಳಿದ್ನು? ಯಾವನೋ ಅಪರಿಚಿತ ವ್ಯಕ್ತಿ, ಅಪರಿಚಿತ ಮನುಷ್ಯ ಕಷ್ಟದಲ್ಲಿ ಇದ್ದಾನೆ ಅಂಥೇಳಿ ಹೇಳಿದ್ರೆ ಒಂದು ತುತ್ತು ಅನ್ನ ಹಾಕಿದ್ರೂ ಕೂಡ ಎಷ್ಟು ಸಮಾಧಾನ ಅನ್ನಿಸ್ತಿದೆಯೋ ಅಥವಾ
ಹಾಗೆ ಗುಣ ಗುಣ ಗುಣದ ಆಸ್ವಾದ ಆದ ನಂತರ ಅವನಿಗೆ ಎಷ್ಟು ಸಮಾಧಾನ ಅನ್ನಿಸ್ತದೆ. ದೋಷದ ಆಸ್ವಾದನೆ ಆದಮೇಲೆ ಖೇದ ಅನ್ನಿಸ್ತಿದೆ, ಚಿಂತೆ ಅನ್ನಿಸ್ತಿದೆ, ಪಶ್ಚಾತ್ತಾಪ ಅನ್ನಿಸ್ತಿದೆ. ಎಷ್ಟೋ ಸಮಯದವರೆಗೆ ಅದು ಮರೆಯುವುದಿಲ್ಲ. ಮತ್ತು ಇದು ಯಾವ ಸಮಾಧಾನ ಇರ್ತಿದೆಯಲ್ಲ, ಆ ಸಮಾಧಾನ ಇದೆ, ಅದರದ ಪ್ರಭಾವ ಕೂಡ ಅವನಿಗೆ ಸಮಾಧಾನ ಸಮಾಧಾನ ಶಾಂತಿ ಆನಂದ ಪ್ರಮೋದ ರೂಪದಿಂದನೇ ಆಗ್ತಾ ಇರ್ತಿದೆ. ಹಾಗಾದರೆ ಇಲ್ಲಿ ಜ್ಞಾನ ಗುಣದ ಆಸ್ವಾದ ರೂಪ, ದೋಷದ್ದಲ್ಲ, ರಾಗರೂಪ ದೋಷದ್ದಲ್ಲ, ಶುಭರೂಪ ದೋಷದ್ದಲ್ಲ. ಬಹಳ ಅರ್ಥ ಇದೆ. ಒಂದೊಂದು ಪದಖಂಡದೊಳಗೆ ನಿಂತರ ನಾವು ನೋಡ್ರಿ ತಿಂಗಳಗಟ್ಟಲೆ ನಿಲ್ಲಬಹುದು. ಮತ್ತು ಆ ಪ್ರಕಾರದ ಧೈರ್ಯ ನಮಗೆಲ್ಲರಿಗೂ ಇಲ್ಲಿ ನಾವು ಏನು ಸೇರ್ತೇವೆ ನಿತ್ಯ ಎಲ್ರಿಗೂ ಇರುವುದರಿಂದನ ಪುನಃ ಮತ್ತು ಅದನ್ನು ಕೇಳುವುದರೊಳಗ ಸಂತಸನ ಇದೆ, ಬೇಸರ ಇಲ್ಲ. ಇಲ್ಲ ಅನ್ನೋದು ಸ್ಪಷ್ಟ ಇದೆ. ಇದ್ದರ ಬೇಸರ ಇದ್ದರೆ ಇನ್ನೇನು ಹೋಗುತ್ತವೋ ಅದ ಕಲಶ ನಡೆದೈತಿ ಅಂಥೇಳಿ ಅನಿಸ್ಬೋದಾಗಿತ್ತು, ಮಾತಾಡಬಹುದಾಗಿತ್ತು. ಆದರೆ ಯಾಕೆ ಅಂತಂದ್ರೆ ಕಲಶ ಅಂದ್ರೆ ಶಬ್ದ ಅಲ್ಲ, ಜನವಾಣಿ ಅಂದ್ರೆ ಶಬ್ದ ಅಲ್ಲ. ಆ ಶಬ್ದ ಬರೀ ಸಂಕೇತ ಇದೆ ರೀ. ಸೈನ್ ಬೋರ್ಡ್ ಎಷ್ಟು ಸಣ್ಣದಿರ್ತಿದೆ, ಮಾರ್ಗ ಎಷ್ಟು ಉದ್ದ ಇರ್ತಿದೆ ರೀ ಬ್ರಹ್ಮಾನಂದ ಬಳಿ. ಬೆಂಗಳೂರು ಅಂಥೇಳಿ ಬಾಣ್ ಚಿನ್ನ ತೋರಿಸಿರ್ತಾರೆ 500 ಕಿಲೋಮೀಟರ್ ಅಂಥೇಳಿ. ಹಾಗಾದ್ರೆ ಆ 500 ಕಿಲೋಮೀಟರ್ ಅದರ ವಿಶ್ವಾಸದ ಮೇಲೆ ಹೋಗ್ತಾನೋ ಅಥವಾ ಇಲ್ಲ? ಸರಿ, ಅದೇ ಪ್ರಕಾರ ಶಬ್ದ ಒಂದೇ ಇರ್ತಿದೆ, ಸಣ್ಣದಿರ್ತಿದೆ. ಅದರ ಮೂಲಕ ಅದರ ವಿಶ್ವಾಸದ ಮೇರೆಗೆ, ಅದರ ಶ್ರದ್ಧೆಯ ಮೇರೆಗೆ ಒಳಗೆ ಎಷ್ಟು ಹೋಗೋದಿದೆ ಸ್ವತಃ, ಎಷ್ಟು ಹೋಗೋದಿದೆ, ಭಾವದ ಆಳ ಎಷ್ಟಿದೆ, ಆ ಶಬ್ದದ ಭಾವದ ಆಳ ಎಷ್ಟಿದೆ. ಅಲ್ಲಿ ಬೆಂಗಳೂರು ಅಂಥೇಳಿ ಹೇಳಿ 500 ಕಿಲೋಮೀಟರ್ ಅಂಥೇಳಿ ಸ್ಪಷ್ಟರೇ ಬರೆದಿದ್ದಾರೆ. ಆದರೆ 500 ಕಿಲೋಮೀಟರ್ ಎಷ್ಟು ದೀರ್ಘ ಇದೆ. ಅದರ ಸಲುವಾಗಿ ಎಷ್ಟು ಧೈರ್ಯ ಇದೆ. 500 ಕಿಲೋಮೀಟರ ಬೇಡ, ನಡಿ ಮನೆಗೆ ಹೋಗೋಣ ಅಂತೇಳಿ ಯಾವ ಬರ್ತಾರೆ ತಿರುಗಿ? ಅದೇ ಶಬ್ದ ಅನಂತ 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 ಹೇಳಿದ್ದಾರೆ. ಏನಿದೆ ಒಂದೊಂದು ಶಬ್ದದೊಳಗೆ, ಜಿನಾಗಮದಲ್ಲಿ ಹೇಳುವಂಥ ಶಬ್ದದೊಳಗೆ ಅದೇ ಶಬ್ದ ಅನಂತ ಅನಂತ ಅಂತ ಹೇಳಿ ಹೇಳಿದ್ರೆ ಎಷ್ಟು ಧೈರ್ಯ ಬೇಕ್ರಿ, ಎಷ್ಟು ಪುರುಷಾರ್ಥ ಬೇಕು. ಅರೇ ರೀ, ನಾನೇ ಅನಂತ ಕಾಲದಿಂದ ಇಷ್ಟು ದೂರ ಬಂದಿದೆ ನನ್ನ ಮೇಲೆ, ಇನ್ನು ಅನಂತ ಇದ್ರೂ ನನಗೆ ಹೋಗಿ ಮುಟ್ಟಕ್ಕಬೇಕು. ಇದು ಬೇಕು ಅಥವಾ ಬೇಡ್ರಿ? ನಮ್ಮಲ್ಲಿ 500 ಕಿಲೋಮೀಟರ್ ಅಂತ ಹೇಳಿ ಹೇಳಿದ್ರೆ ಒಂದು 10 ಕಿಲೋಮೀಟರ್ದ ಸಾಮರ್ಥ್ಯ ಇವನಲ್ಲಿ ಇದ್ದು 500 ಕಿಲೋಮೀಟರ್ ಬೇಡ ಅಂಥೇಳಿ ಯಾವ ಪುರುಷ ಅನ್ನೋದಿಲ್ಲ. ಅದೇ ಪ್ರಕಾರ ಇಲ್ಲಿ ಸ್ವಾಧ್ಯಾಯ ಪ್ರೇಮಿ ಮಹಾಧೈರ್ಯಶಾಲಿ ಅದಲ್ರಿ. ಅನಂತ ಕಾಲದಿಂದ ನೀ ಹೀಗೆ ಭ್ರಷ್ಟ ಆಗಿದ್ದೀಪ ಅಂತ, ಅನಂತ ಕಾಲದಿಂದ, ಹಾಗಾದ್ರೆ ಅದು ಸುಧಾರಣೆ ಆಗೋದು ಸಾಧ್ಯ ಬಿಡ ಅಂಥೇಳಿ ಹಿಂದೆ ಹೊಳ್ಳವ ಸ್ವಾಧ್ಯಾಯ ಪ್ರೇಮಿ ಅಲ್ಲ, ಸುಖಾಭಿಲಾಷಿ ಅಲ್ಲ. ಅರೆ ಅನಂತ ಕಾಲದಿಂದ ನಾನಾ ಭ್ರಷ್ಟ ಆಗಿದೆ, ನನ್ನ ಮೇಲೆ ಅದನ್ನು ಸರಿ ನಾನೇ ಮಾಡಬೇಕಾಗೋದಲ್ಲ ಅಂಥೇಳಿ ಉತ್ಸಾಹದಿಂದ ಹೇಳೋರ್ರೆ ಸಿಕ್ಕರಲ್ಲ, ಮಾರ್ಗದರ್ಶನರೇ ಸಿಕ್ತಲ್ಲ, ಸೈನ್ ಬೋರ್ಡ್ರೇ ಇದೆಯಲ್ಲ, ಈ ದಿಕ್ಕಿನಿಂದ ಹೋಗ್ಬೇಕನ್ನೋದ್ರೆ ಗೊತ್ತಾಯ್ತಲ್ಲ, ಅದು ಮಹಾಭಾಗ್ಯ ಇದೆ. ಅಷ್ಟೇ ಇದೆ ರೀ. ಈಗ ಜನವಾಣಿ ಅಂತಂದ್ರೆ ಸೈನ್ ಬೋರ್ಡ್. ನಡೆಯುವುದೆಲ್ಲ, ಗಮನ ಮಾಡುವುದೆಲ್ಲ, ಪ್ರಯತ್ನ ಮಾಡುವುದೆಲ್ಲ, ಏನು ಅಶುದ್ಧತೆಯನ್ನು ಕಳ್ಕೊಳ್ಳೋದು, ಏನು ಶುದ್ಧತೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದು, ಇದೆಲ್ಲ ಇವನ ಮಾಡಲಿಕ್ಕೆ ಬೇಕು. ಗ್ರಹಣ, ತ್ಯಾಗ, ಶ್ರದ್ಧೆ, ದೇವ, ಗುರು, ಶಾಸ್ತ್ರ ಇದೆಲ್ಲ ಇವನೇ ನಿರ್ಣಯ ಮಾಡಬೇಕ್ರೆ. ಅಲ್ಲಿ ಹೇಳಿದ್ದಾರೆ ಗುರುವಿನ ಸ್ವರೂಪ ಹೀಗಿದೆ, ದೇವನ ಸ್ವರೂಪ ಹೀಗಿದೆ, ಜೀವದ ಸ್ವರೂಪ ಹೀಗಿದೆ, ವಿಭಾವದ ಸ್ವರೂಪ ಹೀಗಿದೆ, ವಿಭಾವದ ಫಲ ಹೀಗಿದೆ, ಶುಭ ಭಾವದ ಫಲ ಹೀಗಿದೆ, ಸ್ವಭಾವದ ಸ್ವರೂಪ ಹೀಗಿದೆ. ಹೇಳಿದ ನಂತರ ಆಯ್ತು, ನಮ್ಗೆ ಸ್ವಭಾವದ ಸ್ವರೂಪ, ವಿಭಾವದ ಸ್ವರೂಪ, ವಿಭಾವದ ಫಲ ಎಲ್ಲ ತಿಳಿತೇನೆ ಅಲ್ರಿ. ನಾವು ತಿಳಿತಂತೀವ್ರಿ, ಅಲ್ಲೇನು ಹೀಗಿದೆ ಅಂತ ಹೇಳಿದಾರಲ್ಲ ಅಷ್ಟ ಅದಂತ ತಿಳಿತೀವಿ. ಆದರೆ ತಿಳಿಯುವುದು ಯಾವಾಗ? ಪ್ರತ್ಯಕ್ಷ ಪ್ರಯೋಗ ಮಾಡಿ ಅಂತರಂಗದಿಂದ ಯಾವಾಗ ಅದ ತನ್ನಷ್ಟಕ ತಾನೇ ಧ್ವನಿತ ಆಗ್ತಿದೆಯೋ, ಆ ಧ್ವನಿತ ಆಗುವುದರ ಮೂಲಕ ಯಾವಾಗ ತನ್ನಷ್ಟಕ ತಾನೇ ಪರಿವರ್ತನೆ ಆಗ್ತಿದೆಯೋ ಹೊರಗಡೆ. ಈಗ ಸಾಕ್ಷಾತ್ ಉದಾಹರಣೆ, ಈಗ ಲಾಕ್ಡೌನ್ ಒಳಗೆ ಮಾಡಿ ಕೆಲಸಗಳ ಮಂದಿ ಏನೂ ವಾಹನ ಇಲ್ಲ, ಏನಿಲ್ಲ, 500 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾರೆ. ಎಲ್ಲ ಸಾಮಾನು ತಗೊಂಡು ಮಾಡಿ
ನೋಡಿ ಯಾವ ಸಮರ್ಥನ ಇಲ್ಲ. ಅದಕ್ಕೆ ಜೀವಕ್ಕ ಅನಿವಾರ್ಯತೆ ಲಕ್ಷ್ಯದೊಳಗೆ ಬರ್ಲಿಕ್ಕೆ ಬೇಕ್ರೆ ನಾನೇ ಮಾಡೋದಿದೆ. ನಮ್ಗೆ ಅನಿವಾರ್ಯತೆ ಇಲ್ಲ. ಶಾಸ್ತ್ರ ಹೋದ್ರು ಮುಗೀತು, ಮಂದಿರಕ್ಕೆ ಹೋಗಿ ಬಂದು ಮುಗೀತು, ಅಡಿಗೆ ಮೈನು ಮುಗೀತು, ಊಟ ಮೈನು ಮುಗೀತು, ಮಲ್ಕೊಂಡೆ ಇದ್ದೀನೂ ಮುಗೀತು. ಅದ್ರ ಮುಗಿತಾನೆ ಇಲ್ಲಲ್ಲ. ಆಗ ನೀನ್ ತಿಳಿದ್ಯಪ್ಪ, ಆದ್ರೆ ಮತ್ತೆ ಅದೇ ನಡೀತಾ ಇದೆಯಲ್ಲ, ಮತ್ತೆ ಅದೇ ನಡೀತಾ ಇದೆ. ಹಾಗಾದ್ರೆ ಇದು ಮುಗಿಯುವಂತಹ ಕಥೆ ಅಲ್ಲ. ಮುಗಿಯುವ ಸಲುವಾಗಿ ಇನ್ನೇನಾದ್ರೂ ಬೇರೆ ಮಾಡ್ಲಿಕ್ಕೆ ಬೇಕು. ಅದು ನಮ್ಮ ಲಕ್ಷ್ಯದೊಳಗೆ ಬರಬೇಕು ಅಂತ ಹೋಗ್ಬಿಟ್ರೆ ಇದನ್ನು ಮಾಡ್ರೆ ಮುಗಿಲಿಲ್ಲ ಅನ್ನೋದು ಲಕ್ಷ್ಯಕ್ಕೆ ಬರ್ಬೇಕಲ್ಲ. ಆತ್ಮಾನಂ ಆತ್ಮನಿ ಸದಾಹರನ್ ಪ್ರಭು. ಹಾಗಾದ್ರೆ ಆತ್ಮ ಯಾಗದನು ಅಲ್ಲಿದೆಲ್ಲ ಪ್ರಶ್ನೆ. ಹೀಗಿದ್ದಾನೆ ಆತ್ಮನು. ಅದಕ್ಕೆ ಉತ್ತರ ಏನು ಹೇಳಿದ್ರು? ಅನುಭವ ರಸಿಕರಿರುವಂತಹ ಪುರುಷರಿಗೆ ಜ್ಞಾನಗುಣದ ಆಸ್ವಾದ ರೂಪನಿದ್ದಾನೆ. ಅವನು ಹೇಗಾಗಿದ್ದಾನೆ ಆ ಜ್ಞಾನಗುಣದ ಆಸ್ವಾದ ರೂಪ ಅನುಭವ ರಸಿಕ ಪುರುಷರಿಗೆ ಇರುವಂತಹ ಆತ್ಮ ಹೀಗಾದಾಗ ಚ್ಯುತಾದಂ ಸದಸ್ಯರು. ಅದಕ್ಕೆ ನೋಡ್ರಿ, ಇದು ಸಮಗ್ರ ವಿಷಯ ಲಕ್ಷ್ಯದೊಳಗೆ ಬರಬೇಕಾಯ್ತು. ನಾಳೆ ಮತ್ತು ಭೂಮಿಕಾ ಕಟ್ಟೋದಕ್ಕೆ ಸಮಯ ಮುಗಿತಿದ್ದೀರಿ. ಸಮಗ್ರ ವಿಷಯ ಲಕ್ಷ್ಯದೊಳಗೆ ಬರಬೇಕಾಯ್ತು ಅಂತಂದ್ರೆ ಗಡಿಯಾರ ಒಯ್ದು ತಿಪ್ಪೆಗೆ ಹಾಕಬೇಕಾಗುತ್ತೆ. ಗಡಿಯಾರ ಇಟ್ಕೊಳ್ಳಲೇಬಾರದು. ಗಡಿಯಾರ ಇಲ್ಲಿ ಒಳಗಡೆ ಇದೀರಿ. ಒಳಗಡೆ ಏನು ಗಡಿಯಾರ ಇದನ್ನು ತಿಳ್ಕೊಳ್ಳಿಕ್ಕೆ ಬೇಕಿದೆ. ಮುಂದೇನಾಯ್ತು, ಹಾಗಾದ್ರೆ ಏನಾಯ್ತು, ಅವ ಏನು ಮಾಡಿದ, ಆ ಪ್ರಶ್ನೆಯ ಉತ್ತರವನ್ನು ಎಲ್ಲಿ ಪಡೆದ, ಏನು ಕಾಳಜಿ ಮಾಡಿದ. ಅನಾದಿ ಕಾಲದ ದುಃಖ ತನ್ನ ಅನಂತ ಕಾಲದವರೆಗೆ ಇರುವಂತಹ ಜೀವನ ಯಾವನಿಗೆ ಲಕ್ಷ್ಯದೊಳಗೆ ಬರ್ತಿದೆಯೋ ಈ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅರ್ಥ.